सज्जनानां निखिलगुणगणार्णो नित्यनिर्मुक्तदोषः सरसिजनैनो श्रीपतिर्मानगुणः धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरं चित्रैः पदैश्चगम्भीरैर्वाक्यैर्मानैर्खण्डितैः गुरुभाववेद्ययन्ती भाति श्रीतीर्थवान् नवमिन्याय सुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरुन् वैदग्ध्यवारानिधि श्रीसत्यवृतराघवेन्द्रमुनिपान् सद्बोधतध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भणे सत्यामित्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवविन्यायसुधारतान् शास्त्रेषु पारदर्श्वान् शास्त्रज्ञेषु वत्सलं दीनभक्तोद्धारकरं सत्यात्मानं गुरुं भणे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम्। ಇವತ್ತು ಹಾಗೂ ನಾಳೆ ನಾಡಿದ್ದು 3 ದಿನ ಶ್ರೀಮತ್ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಹೊಸ ವರ್ಷ ಪ್ರಾರಂಭವಾಯಿತು ಅಂತಾದರೆ ಅದಕ್ಕೆ ಮೊಟ್ಟ ಮೊದಲು ಗುರುಗಳ ಆರಾಧನೆ ಮತ್ತು ದೇವರ ಆರಾಧನೆ ಅಂದರೆ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಆರಾಧನೆ. ಅವರು ಆರಾಧನೆ ಮಾಡುವ ರಾಮದೇವರ ರಾಮನವಮಿ. ಹಾಗಾಗಿ ಎರಡೂ ಕೂಡ ಮೊಟ್ಟ ಮೊದಲಿಗೆ ಹೊಸ ವರ್ಷದಲ್ಲಿ ಬರುವಂತಹ ಒಳ್ಳೆಯ ನಮಗೆ ಅನುಗ್ರಹವನ್ನು ಮಾಡುವ ದಿನಗಳು. ಅದರಲ್ಲಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಸಮಾಜಕ್ಕೆ, ಈಗಿನ ಸಮಾಜಕ್ಕೆ ಆಗಲಿ ಹಿಂದಿನ ಸಮಾಜಕ್ಕಾಗಲಿ ಅವರಿದ್ದ ಕಾಲಕ್ಕಾಗಲಿ 2 ದಾನಗಳನ್ನು ಮಾಡಿದ್ದಾರೆ. ಒಂದು ವಿದ್ಯಾದಾನ, ಇನ್ನೊಂದು ಅನ್ನದಾನ. ಅವರಷ್ಟು ಅನ್ನದಾನ ವಿದ್ಯಾದಾನ ಮಾಡಿದ್ದು ಈ ಶತಮಾನಗಳಲ್ಲಿ ಎಲ್ಲೂ ಕಾಣುವುದಿಲ್ಲ ಅಂತ ಅಷ್ಟು ನಾವು ಗುರುಗಳಿಂದ ಕೇಳಲ್ಪಟ್ಟಿದ್ದೇವೆ. ಅಷ್ಟು ಆ ವಿದ್ಯಾದಾನ. ಈಗ ಯಾರೇ ಜಗತ್ತಿನಲ್ಲಿ ಯಾವುದೇ ಸಮಾಜವಾಗಲಿ ಅವರು ಜ್ಞಾನವನ್ನು ಪಡೆದಿದ್ದಾರೆ, ಜ್ಞಾನಿಗಳಾಗಿದ್ದಾರೆ, ಸ್ವಲ್ಪ ಜ್ಞಾನ ಕರ್ಮ ಶಾಸ್ತ್ರ ಅಂತ ನಡೀತಾ ಇದೆ ಅಂದರೆ ಸತ್ಯಜ್ಞಾನದ ಅನುಗ್ರಹ ಅಂತ ಅವರ ಆಶೀರ್ವಾದ. ಒಟ್ಟಾರೆ 14 ಜನ ಯತಿಗಳು ಅವರ ಶಿಷ್ಯರಿದ್ದರು. ಸಾವಿರಾರು ಪಂಡಿತರು ಅವರಲ್ಲಿ ತಯಾರಾಗಿ ಬಂದರು. ಅವರ ಹೆಸರಿನಿಂದ ಗುರುಕುಲ, ನಾನು ಅಲ್ಲೇ ಇದ್ದು ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಇದ್ದೆ, ಅಧ್ಯಯನ ಮಾಡಿ ಬಂದಿದ್ದೆ. ಆ ವಿದ್ಯಾಪೀಠದಿಂದ ಶಾಖೋಪಶಾಖವಾಗಿ ಸಾವಿರಾರು ಜನ ಶಿಷ್ಯರು ತಯಾರಾಗಿ ಬಂದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ತಪಸ್ಸು ಎಷ್ಟರ ಮಟ್ಟಿಗೆ ಹರಡುತ್ತದೆ ಅಂತಲಿಕ್ಕೆ ಸತ್ಯಜ್ಞಾನದೇ ಜ್ವಲಂತ ದೃಷ್ಟಾಂತ. ನಮ್ಮ ಮನೆತನದಲ್ಲಿ ಒಬ್ಬವ ಚಲೋ ಆಚಾರವಂತನಾದರೆ ಸಾಕು, 3 ಹೊತ್ತು ಸಂಧ್ಯಾವನ ಮಾಡಿದರೆ ಸಾಕು, ನೈವೇದ್ಯ ವೈಷ್ಣವ ತೀರ್ಥ ಬಂದವರಿಗೆ ಯಾವಾಗಲೇ ಸ್ವಲ್ಪ ಆರಾಮಿದೆಯನ್ನು ಕೇಳಿದರೆ ಸಾಕು ಅಂತ ನಾವು ಅನ್ಕೊಳ್ತೇವೆ. ಅಷ್ಟು ಪರಿಸ್ಥಿತಿ ಬಂದಿದೆ ಈಗ. ಆದರೆ ಈಗ ಎಷ್ಟೋ ಕುಟುಂಬಗಳಲ್ಲಿ ಒಳ್ಳೆಯ ಆಚಾರವಂತರು, ಕುಲವಂತರು, ವಿದ್ಯಾವಂತರು, ಧನವಂತರು ಸ್ವಲ್ಪ ಅನ್ನ ದಾನ ವಸ್ತ್ರದಾನಗಳನ್ನು ಮಾಡುವ ಏನಾದರೂ ಮನತನ ಅಥವಾ ಕುಟುಂಬ ಅಥವಾ ಪರಿಸರ ಇದ್ದರೆ ಆ ಸತ್ಯಜ್ಞಾನ ತೀರ್ಥರ ಅನುಗ್ರಹದಿಂದಲೇ ನಡೀತಾ ಇದೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಈಗೂ ಕೂಡ ಅಷ್ಟು ವಿಚಿತ್ರವಾದ ದೀಕ್ಷೆ. ವಿದ್ಯಾರ್ಥಿಗಳು, ಪಂಡಿತರು, ಸಮಾಜ, ಕುಟುಂಬ, ಅದರ ನಿರ್ವಹಣೆ ಒಳ್ಳೆ ರೀತಿಯಿಂದ ನಡಿಬೇಕು ಅಂತ ಬಹಳಷ್ಟು ಅವರಲ್ಲಿ ಕಳಕಳಿ ಇತ್ತು. ಹುಟ್ಟಿದಾಗಿಂದಲೂ ವಿಚಿತ್ರ ಒಂದು, ಅವರು ಹುಟ್ಟಿದ್ದು ಚಿಂಚೋಳಿ ಗ್ರಾಮ, ಚಿಕ್ಕೋಡಿಯಲ್ಲಿ ಈಗೂ ಅವರ ಮನೆ ಇದೆ. ಚಿಕ್ಕೋಡಿಯಲ್ಲಿ ಅವರು ಇದ್ದಿದ್ದು, ಬೆಳೆದದ್ದು ಎಲ್ಲ ಮಾಡಿದ್ರು. ಹುಟ್ಟಿದಾರೋಗ್ಯ ವಿಚಿತ್ರ ಅನಾರೋಗ್ಯ ಅವರಿಗೆ. ಅನಾರೋಗ್ಯ ಅಂದರೆ ಬಹಳ ಅನಾರೋಗ್ಯ ಇರ್ತಿತ್ತು. ಇನ್ನೇನು ಈ ಕೂಸು ಉಳಿಯೋದಿಲ್ಲ ಅಂತ ಇತ್ತು. ಆ ಪರಿಸ್ಥಿತಿ ಇತ್ತು. ಇವ್ರು ಹುಟ್ಲಿಕ್ಕೂ ಒಂದು ಮಹಿಮೆ ಇದೆ. ಇವ್ರಿಗೆ ಎಷ್ಟು ದಾನ ತಪಸ್ಸು ಎಲ್ಲ ಮಾಡಿದರೂ ಇವರು ಸತ್ಯಜ್ಞಾನದ
ತಂದೆ ಎಲ್ಲ ಮಾಡಿದ್ರು ಸಂತಾನ ಇಲ್ಲ. ಅದಕ್ಕೆ ಹೇಳಿದ್ರಂತೆ, ರಾಮೇಶ್ವರ ಸೇತು ದರ್ಶನ ಮಾಡ್ಕೊಂಡು ಬರ್ಬೇಕು ನೀವು, ಆಗ ನಿಮಗೆ ಉತ್ತಮ ಸಂತಾನ ಆಗ್ತದೆ, ನಿಮ್ದೆಲ್ಲ ಭವಿಷ್ಯ ಒಳ್ಳೆಯದಿದೆ, ಸರಿ ಆಗಲಿ ಅಂತ ಹೇಳಿ ಅವರ ತಂದೆ ಸತ್ಯಧೀರತೀರ್ಥ ಶ್ರೀಪಾದಂಗಳು, ಕೊಳ್ಳಳಿ ಮನತನ ಅವರು. 3-4 ಜನ ಕೊಳ್ಳಳಿ ಮನತನದವರು ಸ್ವಾಮಿಗಳಾಗಿದ್ದಾರೆ. ನಮ್ಮ ಉತ್ತರಾದಿ ಮಠಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ ಅವರು. ಅವರು ಹೋಗಿ ರಾಮೇಶ್ವರ ಸೇತು ದರ್ಶನವನ್ನು ಮಾಡಿಕೊಂಡು ಬಂದ ಮೇಲೆ ಹುಟ್ಟಿದ್ದವರು, ಅವತಾರ ಮಾಡಿದವರು ಇವತ್ತಿನ ಕಥಾನಾಯಕರಾದ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳು. ಹಾಗಾಗಿ ಅವರಿಗೆ ಸೇತು ರಾಮ ಅಂತ, ರಾಮನ ದರ್ಶನ, ಸೇತುವಿನ ದರ್ಶನ ಮಾಡಿಕೊಂಡು ಬಂದಿದ್ದಕ್ಕೆ ಈ ಸೇತು ರಾಮ ಆಯ್ತು. ಸಂತಾನ ಆಯ್ತು. ಸಂತಾನ ಆದ ಮೇಲೆ ಅದು ಆರೋಗ್ಯದಿಂದ ಇರಬೇಕು, ನಗನಗ್ತಾ ಇರಬೇಕು, ಮನೆಯಲ್ಲಿ ಎಲ್ಲ ಒಂದು ಒಳ್ಳೆ ಉತ್ಸವ ಹುಟ್ಟಿಸಬೇಕು. ಅದು ಬಿಟ್ಟು ಮನೆಯಲ್ಲಿ ಕೆಟ್ಟ ವಾತಾವರಣವನ್ನು ತಂದು ಕೊಡ್ತಾ ಇದೆ ಕೂಸಿದು. ಯಾಕೆ ಅಂದ್ರೆ ಅದಕ್ಕೆ ಸ್ವಯಂ ಅನಾರೋಗ್ಯ. ಒಬ್ಬ ಮನೆಯಲ್ಲಿ ಅನಾರೋಗ್ಯ ಇದ್ದವರು, ಜಡ್ಡಿಗೆ ಬಂದವರು ಇದ್ರೆ ಪರಿಸ್ಥಿತಿ ಉಳಿದವರು ಎಲ್ಲರೂ ಹಾಗೆ ಆಗಿಬಿಡುತ್ತದೆ. ಏನೋ ಮನಸ್ಸಿಗೆ ಅಸಮಾಧಾನ, ವಾತಾವರಣನೇ ತಪ್ಪಿದ ಅಂಥದ್ದು. ಕೂಸು, ಸಣ್ಣ ಕೂಸು ಆಟ ಆಡೋದು, ನಗುವುದು, ಒಮ್ಮೆ ಅನಾರೋಗ್ಯ ಅಂತ ಹೇಳಿ ಬಹಳ ಮನಸ್ಸಿಗೆ ನೋವಾದಾಗ ಒಬ್ಬ ವ್ಯಕ್ತಿ ಬಂದ ಅಂತ, ಭಾರಿ ವಿಭೂತಿ ದಿವ್ಯ ಪುರುಷ ಒಬ್ಬ ಬಂದು ಜ್ಯೋತಿಷ್ ಹೇಳೋದು. ಎಲ್ಲ ಸಮಯಕ್ಕೂ ದೇವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಿವನು ಅಂತ ತೋರಿಸ್ಕೊಡ್ಲಿಕ್ಕೆ ವಿಭೂತಿ ಪುರುಷ ಬಂದು, ಇಲ್ಲ ನಮ್ಮ ಕೂಸು ಬಹಳ ಅನಾರೋಗ್ಯದಿಂದ ಇದೆ, ಏನ್ ಮಾಡಬೇಕು ಅಂತಂದಾಗ, ಆಗ ಅವ್ರು ಏನು ಹೇಳಿ ಹೋದ್ರು ಗೊತ್ತಿಲ್ಲ, ಇನ್ನು ಮೇಲೆ ನಿಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆ ಕೂಸಿನ ಮೇಲೆ ತಲೆ ಮೇಲೆ ಕೈ ಇಟ್ಟು ಅವತ್ತು ಹೋದರು. ಅವತ್ತಿನಿಂದ ಅವರು ವೃಂದಾವನಸ್ಥರ ಆಗುವವರೆಗೂ, ವೃಂದಾವನ ಪ್ರವೇಶ ಮಾಡುವವರೆಗೂ ಒಂದು ನೆಗಡಿ ಬರಲಿಲ್ಲ, ಜ್ವರ ಬರಲಿಲ್ಲ, ಒಂದು ಏನೂ ಬರಲಿಲ್ಲ. ಅವತ್ತಿನಿಂದ ಚಕ 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 ಏನು ನೋಡ್ತಿರಲ್ಲ ಸತ್ಯಾತ್ಮರು, 1000 ಮಂದಿ ಬರಲಿ, 5000 ಮಂದಿ ಬರಲಿ, 10,000 ಮಂದಿ ಬರಲಿ, ಮಂತ್ರಾಕ್ಷತಿ ಮುದ್ರಿ ಸಮಯ ಬೇಕಟ್ಟೆ ಅವರಿಗೆ. ಬೇರೆ ಊರಿಗೆ ಹೋಗೋದಿದ್ರೆ ಸ್ವಲ್ಪ ಅಷ್ಟೊಳಗೂ ಕೊಟ್ಟು ಹೋಗ್ತಾರೆ. ಈಗ ನಾವು ನೋಡಿಕೊಂಡು ಬಂದ್ವಿ ಜ್ವಲಂತ ದೃಷ್ಟಾಂತ. ಊರಿಗೆ ಹೋಗೋದು ಸತ್ಯಧ್ಯಾನದ ಕಡೆನೇ ಹೊರಟಿದ್ದಾರೆ ಅವರು, ಆರಾಧನೆ ಪಂಢರಪುರ. ಇಷ್ಟು ಸಮಯದಲ್ಲಿಯೂ ಬೇಕಾದಷ್ಟು ಚುಗ್ಗಾಟ ನಮ್ಮ ಮಂದಿ ಮಾಡೋದಿದ್ರು ಶಾಂತ ರೀತಿಯಿಂದ ತಾವು ಇದ್ದು ಎಲ್ಲ ಮಂತ್ರಾಕ್ಷತೆ ಕೊಟ್ಟು ಬಂದರು. ಆದ್ಮೇಲೆ ಅವರು ಪೀಠದಲ್ಲಿ ಬಂದವರು ಅಂದಮೇಲೆ ಸತ್ಯಧ್ಯಾನ ಹೇಗಿರ್ಲಿಕ್ಕಿಲ್ಲ ಅಂತ ನಾವು ಸುಮ್ಮನೆ ಊಹಾ ಮಾಡಲಿಕ್ಕೆ ಸಾಧ್ಯ. ಅಷ್ಟು ಚಕಚಕ ಲವಲಕ್ಕಿಯಿಂದ ಇಡೀ ಜೀವನ ತಾವು ಸಾಗಿಸಿದ್ರು. ತಮ್ಮ ಜೊತೆಗಿದ್ದವರು ಹಾಗೆ ಹುರಿದೊಪ್ಪಿಸೋರು. ಏನಾದರೂ ಉದಾಸೀನ ಕೊಡುವಂತೆ ಇಲ್ಲ, ಜೀವನದ ಮೇಲೆ ಆಸಕ್ತಿ ಕಳ್ಕೊಳ್ಳೋದು ಅಂತಿಲ್ಲ. ಅಷ್ಟು ಅದ್ಭುತ ದಿವ್ಯ ಜನ್ಮ ತಾವು ನಡೆಸಿದ್ರು, ಜೀವನವನ್ನು ನಡೆಸಿದ್ರು. ಜ್ಯೋತಿಷ್ ಹೇಳಿದ್ದಾರೆ ಅಂತ ಹೇಳಿ ಪಾಪ ಅವಾಗಿಂದು 4 ಕಡೆನೋ 8 ಹೆಣ್ಣೋ ಏನೋ ಪೈಸಾನೋ ಏನಿರ್ತಿತ್ತು ಅದನ್ನು ಕೊಡಬೇಕು ದಕ್ಷಿಣೆ, ಬ್ರಾಹ್ಮಣ ಹಾಗೆ ಕೇಳ ಹೋಗಬಾರ್ದು ಅಂತ ಹೇಳಿ ಅವನಿಗೆ ಕೊಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಕಂಡೇ ಇಲ್ಲ. ಚಿಕ್ಕೋಡಿ ಎಷ್ಟು ದೊಡ್ಡದಿದೆ, ಈಗೂ ಚಿಕ್ಕೋಡಿನೇ ಅದು, ಸಣ್ಣದೇ ಇದೆ. ಹಾಗಂತೂ ಇನ್ನ ಸಣ್ಣ ಗ್ರಾಮ. ಹುಡುಕಿದ್ದಾರೆ, ಒಟ್ಟಾರೆ ಸಿಕ್ಕಿಲ್ಲ. ದೇವರೇ ಬಂದಿದ್ರು, ಶಿವದಾಚಾರ್ಯ ಬಂದಿದ್ರು, ಟಿಕಾರ್ಯ ಬಂದಿದ್ರು, ಯಾರು ಬಂದಿದ್ರು ಗೊತ್ತಿಲ್ಲ. ಅಂತೂ ಅವತ್ತು ಆಶೀರ್ವಾದ ಮಾಡಿ ಹೋದ ಮೇಲೆ ಜೀವನವೇ ಬದಲಾಯಿತು. ಎಲ್ಲಿಲ್ಲದ ಇದ್ದ ಹುಮ್ಮಸ್ಸು, ಹುರುಪು, ತೇಜಸ್ಸು, ಕಾಂತಿಗಳು, ಪ್ರಕಾಶ ಭಾರಿ ಅದ್ಭುತವಾಗಿ ಆ ಗುರುಗಳ ದೇವರ ಅನುಗ್ರಹದಿಂದ ಕೂಸು ಬೆಳೀತಾ ಇದೆ, ದೊಡ್ಡದಾಯ್ತು. ಸತ್ಯಧೀರ ಸ್ವಾಮಿಗಳು ಇವರ ಪೂರ್ವಾಶ್ರಮದ ತಂದೆ. ಅವರು ಭಾರಿ ವ್ಯಾಕರಣದಲ್ಲಿ ನಿಸ್ಸೀಮರು. ವ್ಯಾಕರಣ ಪಾಠವನ್ನು ಸ್ವಯಂ ತಾನೇ ತಮ್ಮ ಮಗನಾದ ಸೇತುರಾಮಾಚಾರ್ಯರಿಗೆ ಹೇಳಿದ್ದಾರೆ. ಆದರೆ ಹೇಗೆ ವಿಚಿತ್ರ ಅಂತಂದ್ರೆ, ಒಂದು ದಿವಸ ಪುಸ್ತಕ ಹಿಡಿದಿಲ್ಲ, ಪಾಠಕ್ಕೆ ಲಕ್ಷ್ಯ ಕೊಟ್ಟು ಕೇಳಿಲ್ಲ. ಆದ್ರೂ ಎಲ್ಲ ಇವರಿಗೆ ಬರ್ತಿತ್ತು, ಕೇಳಿದಾಗ. ಈ ಸಾಮಾನ್ಯ ಲಕ್ಷ್ಯ ಕೊಟ್ಟು ಕೇಳಿಲ್ಲ, ಪರೀಕ್ಷಾ ಹೊತ್ತಿಗೆ ನೀನನ್ನು ಬರೋಬ್ಬರಿ ಥಳಿಸ್ತೀನಿ ನಾನು, ಈಗ ಏನ್ ಮಾಡ್ತೀನಿ ಮಾಡು ಅಂತ ಸಾಮಾನ್ಯ ಪಾಠ ಹೇಳೋರಾಗ್ಲಿ ಕಲಿಸೋರಾಗ್ಲಿ ಮಾಡ್ತಿರ್ತಾರೆ. ಇವರು ಪಾಠ ಕೂತಾಗ ಲಕ್ಷ್ಯ ಇಲ್ಲ, ನಾವು ಹೇಗೆ ಮೊಬೈಲ್ ನೋಡ್ಕೊಂಡು ಕೂತಲ್ಲ ಹಂಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ರು. ಆದರೆ ಪರೀಕ್ಷಾ ಕೇಳಿದಾಗ ನೀವು ವಾಪಸ್ತಿದ್ದಿಲ್ಲ, ಅವ್ರು ವಾಪಸ್, ಇಷ್ಟೇ ವ್ಯತ್ಯಾಸ. ಹೇಗಿದು ಏನಿದು ಗೊತ್ತಾಗ್ತಿದ್ದಿಲ್ಲ. ಸ್ವಲ್ಪ ದೊಡ್ಡವರು ಹೇಳಿದ್ದನ್ನು ಕಲ್ತ್ರೆ ಉಪಯೋಗ ಇಲ್ಲ, ಕಲಿಯೋದು ಭಾಳ ಇದೆ, ಏನಾದರೂ ಮಾಡಬೇಕು, ದೊಡ್ಡತನ ಭಾಳ ಮಾಡ್ತಾನೆ ಹುಡುಗ ಅಂತ ಹೇಳಿ ಅಗರ್ಖೇಡ, ಬಿಜಾಪುರ ಗಿಂಡಿ ತಾಲೂಕು ಅಗರ್ಖೇಡ ಅಂತ ಹೆಸರು, ನೀವು ಕೇಳಿದ್ರೆ ಎಲ್ಲರೂ ಹೋಗಿರ್ತೀವಿ. ಭಾರೀ ವಿದ್ವಾಂಸರ ಊರದು ಆಗಿನ ಕಾಲದಲ್ಲಿ. ಆದ್ಯ ಸೀತಾರಾಮಾಚಾರ್ಯ ಅಂತ ಹೇಳಿ, ಆದ್ಯ ಮನತನ ನೀವು ಏನು ವರದರಾಚಾರ್ಯರು
ಪ್ರಭುತ್ವರ ಕಾಲದಲ್ಲಿ ಏನು ಕೇಳಿದ್ರು ಹೆಸರು, ಅವರ ಮಂತ್ರದಲ್ಲಿ ಬಂದವರು ಆದ್ಯ ಸೀತಾರಾಮಾಚಾರ್ಯ ಅಂತ ಭಾರಿ ವಿದ್ವಾಂಸರು. 100 ಮಂದಿ ವಿದ್ವಾಂಸರನ್ನ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಪಾಠವನ್ನು ಹೇಳಿ ಭಾರಿ ತರ್ಕಶಾಸ್ತ್ರದಲ್ಲಿ ಪ್ರವೀಣರು. ಹೇಗೆ ಪ್ರತೀತಿ ಇತ್ತು ಅಂತಂದ್ರೆ ಆಗಿನ ಕಾಲದಲ್ಲಿ ಕಾಶಿಯಲ್ಲಿ ಬಹಳ ದೊಡ್ಡ ವಿದ್ವಾಂಸರಿದ್ದಾರೆ, ಭಾರಿ ಭಾರಿ ತರ್ಕವನ್ನ ಕಲಿತ ವಿದ್ವಾಂಸರಿದ್ದಾರೆ ಅಂತ ಪ್ರತೀತಿ. ಆದರೆ ಆ ವಿದ್ವಾಂಸರೆಲ್ಲ ಈ ಅಗರ್ಕೇಡದಲ್ಲಿ ಇದ್ದ ವಿದ್ವಾಂಸರ ಮುಂದೆ ಏನೂ ಇಲ್ಲ ಅಂತ ಅಷ್ಟು ಭಾರಿ ಇದು ಪ್ರವಾದ, ಅಷ್ಟು ವಿದ್ವಾಂಸರು. ಅಲ್ಲಿ ಹೋಗಿ ಸತ್ಯಧೀರರು ವಿಚಾರ ಮಾಡಿದರು, ಆಶ್ರಮ ಆಗಿದ್ದಿಲ್ಲ, ಇಲ್ಲ ಇದು 12 ವರ್ಷ ಇತ್ತು ಪ್ರಾಯ, ಉಪನಯನಾದಿಗಳನ್ನೆಲ್ಲ ಮಾಡಿದ್ರು 12 ವರ್ಷ. ಆ ಕಾಲಕ್ಕೆ ಇದೆಲ್ಲ ಸಣ್ಣವರಿದ್ದಾಗಿದ್ದು ನಮ್ಮ ಆಚಾರ್ಯರು, ನಮ್ಮ ತಂದೆಯವರು, ಬಟ್ ದೊಡ್ಡವ್ರ ಕಡೆಯಿಂದೆಲ್ಲ ಕೇಳಿ ಸತ್ಯತೆ ಬೇರೆ ಏನೂ ಇಲ್ಲ ನಮಗೆ, ಕೇಳೋದು ಹರಟಿ ಹೊಡೆಯೋದು. ಅವಾಗ ಟಿವಿ ಸಿನಿಮಾಗಳು ಅಂತೂ ಭಾಳ, ಈ ಒಂದು 10-15 ವರ್ಷದಿಂದ ಭಾಳ. ಅವಾಗ ಈಗ ಮಲ್ಕೋಬೇಕಾದಾಗ ನೋಡ್ರಿ, ಸಣ್ಣ ಮಕ್ಕಳಿಂದ ನಮ್ಮ ತಂದೆ ಎಲ್ಲ ನಮ್ಮ ತಲೆ ಮೇಲೆ ಬಡದು ಕೃಷ್ಣನ ಕಥೆ, ರಾಮನ ಕಥೆ ಹೇಳಿ ಮಲಸೋದು. ಈ ಮೊಬೈಲ್ ತೋರಿಸಿ ಮಲಸ್ತಾರೆ ಒಳಗೆ. ಆಗ ಒಂದೊಂದು ಆಯಾ ಕಾಲದಾಗ ಹಾಗೆ ಹೇಗಿರ್ತದೆ ಹಾಗೆ. ಆಗೇನು ಅಂದ್ರೆ ಸತ್ಯಧ್ಯಾಪನ ಕಥೆನೇ ಕೇಳೋದು, ಅಷ್ಟು ಭಾರಿ. ಅದನ್ನು ಕೇಳಿನೇ ಎಷ್ಟು ನೆನಪಿದೆಯೋ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಆಗ ಸೀತಾರಾಮಾಚಾರ್ಯ ಹತ್ರ ಕಳಿಸಿದ್ದಾರೆ. 12 ವರ್ಷದ ಹುಡುಗ, ಭಾರಿ ಭಾರಿ ವಿದ್ವಾಂಸರಿದ್ದಾರೆ, ಭಾರಿ ತರ್ಕ ಪಂಡಿತರು. ಅವರೆಲ್ಲ ಇದ್ದಾಗ ಇವರು ಏನಾದರೂ ಶ್ರೀಪಾದ ಪುತ್ರರು ಅಂತ ಹೇಳಿ ಸ್ವಲ್ಪ ಮರ್ಯಾದೆ ಇತ್ತು. ಆಗ 6 ತಿಂಗಳು ಮಾತ್ರ ಇದ್ದಾರೆ. ಏನ ದೇವರು ಗುರುಗಳು ಬಂದು ಆಶೀರ್ವಾದ ಮಾಡಿ ಹೋಗಿದ್ರು. ಹಾಗಾಗಿ ವಿಚಿತ್ರ ಜ್ಞಾನದ ಪ್ರಕಾಶ ಇವರಲ್ಲಿ. 6 ತಿಂಗಳುಗಳ ಕಾಲ ಇದ್ದರೆ 5-6 ವರ್ಷಗಳಲ್ಲಿ ಏನು ಕಲಿಬೇಕು ಹುಡುಗ ವಿದ್ಯೆ, ಅದನ್ನೆಲ್ಲ 6 ತಿಂಗಳುಗಳಲ್ಲಿ ಕರೆದು ಮುಗಿಸ್ಬೇಕು. ಭಾರಿ ಆಶ್ಚರ್ಯ ಆಯ್ತು ಸೀತಾರಾಮಾಚಾರ್ಯ, ಏನು ಭೂತ ಖುಷಿ ಇದ್ದಾನೆ, ಏನಿದ್ದಾನೆ ಹೇಳೋದ್ಕಿಂತ ಮುಂಚೆನೇ ಎಲ್ಲ ಕಲಿತು ಬಿಡ್ತಾನೆ ಇವನು, ಓದುವುದೇ ಕಾರಣ ಇವನಿಗೆ ಅಂತ ಹೇಳಿ ಬಹಳ ಸಂತೋಷ ಆಯಿತು. ಅಷ್ಟರೊಳಗೇನೆ ಸತ್ಯಧೀರರಿಗೆ ಆಶ್ರಮ ಆಗಿತ್ತು, ಸತ್ಯಧೀರರು ಅಂತ ಆಗಿದ್ದರು. ಅಂದರೆ ಇವರ ತಂದೆ ರಾಯಚೂರು ಹತ್ರ ಆತ್ಕೂರು ಅಂತಿದೆ, ಅಲ್ಲಿ ಸತ್ಯಕಾಮರು ಮತ್ತು ಅವ್ರ ಶಿಷ್ಯರು ಸತ್ಯೇಶ್ವರು ಅಂತಿದ್ದಾರೆ. ಯಾವ್ದಾವ್ದು ಈಗ ನಮಗೆ ಊರು ಕೇಳಲಿಕ್ಕೆ ಸಿಗುವುದಿಲ್ಲವೋ, ಆಗಿನ ಕಾಲದಲ್ಲಿ ಭಾರಿ ಭಾರಿ ಊರುಗಳು ಎಲ್ಲ. ಆಗಿನ ಕಾಲದಲ್ಲಿ ಹುಬ್ಳಿ ಹೆಸರೇ ಇರ್ತಿದ್ದಿಲ್ಲ. ಆತ್ಕೂರಿಗೆ ಎಲ್ಲಿ ಕೇಳಿ ಸಿಗ್ತದೆ ನಮಗೆ? ರಾಯಚೂರು ಹತ್ರ ಇದ್ದಿದ್ದು ಎಲ್ಲಿ ಕೇಳ್ತದೆ? ಚಿಕ್ಕೋಡಿ ಎಲ್ಲಿ ಸಿಗ್ತದೆ? ಅಗರಕೇಡ ಆ ಬಂದಿಗೆ ಅಗರೇಖೇಡ ಅಂತ ಏನೋ ಇರ್ತದೆ ಹೆಸರು. ಇಂಡಿ ತಾಲೂಕು ಎಲ್ಲಿ ಯಾರು ಹೋಗೋರಿದ್ದಾರೆ ಅಲ್ಲಿ? ಈಗೂ ಅಲ್ಲಿ 500-400 ವರ್ಷದ ಹಿಂದಿಂದು ಪ್ರಾಣದೇವರ ಗುಡಿ ಇದೆ. ಮೊನ್ನೆ ನಾವು ಮಣ್ಣೂರಿಗೆ ಹೋದಾಗ ಹೋಗಿದ್ವಿ. 400-500 ವರ್ಷದಿಂದ ಪ್ರಾಣದೇವರ ಗುಡಿ ಇದೆ. ಈಗೆಲ್ಲ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಮಾಡ್ತಾ ಇದ್ದಾರೆ. ಹೇಳೋ ತಾತ್ಪರ್ಯ, ಆಗಿನ ಕಾಲದಲ್ಲಿ ಇದ್ದ ಗುಡಿಗಳು, ಮನಿಗಳು, ವಿದ್ವತ್ತ ಪಂಡಿತ್ ಆವಾಗ ಬಹಳ ಇತ್ತು. ಈಗೆಲ್ಲ ಅವರು ಈಗ ಆವಾಗ ವಿದ್ಯೆಗೆ ಬೆನ್ನು ಹತ್ತಿದ್ರು, ಈಗ ಹಣಕ್ಕೆ ಬೆನ್ನು ಹತ್ತಿದ್ರಿಂದ ವಿದ್ವಾಂಸರೆಲ್ಲ ಹಣವಂತರಾಗ್ತಾ ಇಲ್ಲ. ಅಲ್ಲಿ 6 ತಿಂಗಳ ಕಾಲದಲ್ಲಿ ಕಲಿಬೇಕಾದದನ್ನೆಲ್ಲ ಕಲಿತಾದ ಮೇಲೆ ಇವರು ಆತ್ಕೂರದಲ್ಲಿ ಇದ್ರು, ಸತ್ಯಧೀರ ತೀರ್ಥ ಶ್ರೀಪಾದಗಳು. ಆಗ ನನ್ನ ಮಗನ ಕರೆಸೋಣ ಅಂತ ಹೇಳಿ ಕುಲಾಶ್ರಮದ ಪುತ್ರನ ಕರೆಸೋಣ ಅಂತ ಕರೆಸಿದ್ರು ಮಠಕ್ಕೆ. ಆಗ ಮಠ ಅಂತಂದ್ರೆ ಈಗೆಲ್ಲ ಈಗ ನೋಡ್ತಿರಲ್ಲ, ಆಗ ಒಂದು ಕಡೆಗೆ ಇರುವಂತೂ ಇದ್ದಿದ್ದಿಲ್ಲ. ಯಾಕೆಂದ್ರೆ ಒಂದು ಮಠ ಒಂದು ಕಡೆಗೆ ಇರುವುದು, ಹಾಗೆ ಸಂಚಾರದಲ್ಲೇ 300-400 ಮಂದಿ ಶಿಷ್ಯರ ಸಮೇತ ಹೋಗುದು, ಹೀಗೆ ಇತ್ತು ಅವರ ಪದ್ಧತಿ. ಆತ್ಕೂರದಲ್ಲಿ ಇದ್ದಾರೆ. ಆಗ ಇವರು ಬಂದಿದ್ದಾರೆ. ಬಂದಾಗ ಮತ್ತೆ ಪಾಠ ತಪ್ಪಬಾರದು ಅಂತ ಹೇಳಿ ಸೀತಾರಾಮಾಚಾರ್ಯ ಬರುವಂತೆ ಇಲ್ಲ. ಯಾಕೆಂದ್ರೆ ಅಲ್ಲಿ 100 ಮಂದಿ ಇವ್ರನ್ನ ಅವಲಂಬಿಸಿಕೊಂಡು ಪಾಠ ಕಲೀಲಿಕ್ಕಿದ್ದಾರೆ. ಶ್ರೀಪಾದ ಪುತ್ರ ಅಂತ ಇವ್ರು ಒಬ್ಬರು ಸಲಹೆ ಬಂದ್ರೆ ಅಷ್ಟೆಲ್ಲ ಮಂದಿಗೆ ತೊಂದರೆ ಆಗ್ತದೆ, ಹಾಗಾಗಿ ಬರುವಂತಿಲ್ಲ. ಅವರ ಜೊತೆಗೆ ಅಧ್ಯಯನ ಮಾಡಿದರು, ಸೀತಾರಾಮಾಚಾರ್ಯ ಜೊತೆಗೆ ಅಧ್ಯಯನ ಮಾಡಿದವರು ರಂಗಂಪೇಟೆ ರಾಮಾಚಾರ್ಯ ಅಂತ ಒಬ್ಬರು ಭಾರಿ ವಿದ್ವಾಂಸ. ಅವ್ರ ಕಥೆನೇ ಕೇಳ್ತೀವಿ. ಇಲ್ಲಿ ಬೆಳಗಾವದಲ್ಲಿ ಮಹಾಸಾಮ್ರಾಜ್ಞಿ ಮಾಡಿದಾಗ ಅವ್ರಿಗೆ ಏನು ದಾನ ಕೊಟ್ಟರು ಅಂತ ಕಥೆ ಕೇಳ್ತೀವಿ ನಾವು. ಒಬ್ಬೊಬ್ರದ್ದು ಯಾರು ಉಪಕಾರ ಮಾಡಿದ್ದಾರೋ ಆ ಉಪಕಾರಕ್ಕೆ ಸಮಾನವಾದ, ಅದಕ್ಕಿಂತ ಹೆಚ್ಚಿನ ಸಂಭಾವನೆಗಳನ್ನಾಗಲಿ ಮರ್ಯಾದೆಗಳನ್ನ ಗೌರವಗಳನ್ನ ಕೊಟ್ಟವರು ಸತ್ಯಧ್ಯಾನ ತೀರ್ಥ. ಆಗ ರಂಗಂಪೇಟೆ ರಾಮಾಚಾರ್ಯರು ಬಂದರು, ಇವರಿಗೆ ಪಾಠ ಕಲಿಸಬೇಕು. ಪಾಠ ಕಲಿಸೋದಂದ್ರೆ ಏನು? ಇವ್ರ ಮುಂದೆ
ಹೇಳ್ಕೊತ ಹೋಗೋದು, ಮುಂದೆ ಹೇಳ್ಕೊತ ಹೋಗ್ತೀನಿ ನಾನು ಹೇಳ್ತೀನಿ ಅಂತೇಳಿ ಅವರು ಮುಂಜಾನೆ ಏನು ಹೇಳಿರ್ತಿದ್ರು ಸಾಯಂಕಾಲ ಹೊರತಿಗೆಲ್ಲ ಪೂರ್ಣ ರೆಡಿ ಇರ್ತಿತ್ತು. ಅವರೇ ಅಭ್ಯಾಸ ಮಾಡ್ತಾ ಹೋಗುದು, ಇವರು ಅದನ್ನು ಕೇಳಿ ಕೇಳಿ ಅಷ್ಟು ಮೇಧಾಶಕ್ತಿ ಕೇಳೋದ್ರಿಂದ ಇವರಿಗೆಲ್ಲ ತಲೆಯಲ್ಲಿ ಕೊಡ್ತಿತ್ತು. ಹೀಗೆ ಇಡೀ ತರ್ಕಶಾಸ್ತ್ರವನ್ನ, ವ್ಯಾಕರಣ ಶಾಸ್ತ್ರ ಅಂತ ಸ್ವಯಂ ತಂದೆ ಕಡಿದಂತು ವೇದಾಂತ ಕಲಿತಾ ಇದ್ರು. ಆಗ ಒಂದು ಕಡೆ ಸತ್ಯಧೀರ ತೀರ್ಥರು ಅಲ್ಲಿ ಕೂತಾಗ ಒಂದು ರಾಯಸ ಅಂದ್ರೆ ಆಜ್ಞಾಪತ್ರ, ರಾಯಸ ಅಂತ ಕಳಿಸ್ತಾರೆ, ಆಜ್ಞಾಪತ್ರವನ್ನು ಬರೆದು ಕಳಿಸ್ತಾರೆ. ಇಲ್ಲ, ಇಲ್ಲಿ ವ್ಯಾಸತ್ರಯ ಸುಧಾಗಳನ್ನ ಪಾಠ ಹೇಳಬೇಕು ಅಂತ ಸ್ವಾಮಿಗಳು ಇಚ್ಛಾಪಟ್ಟಿದ್ದಾರೆ. ವ್ಯಾಸತ್ರಯ ಪಾಠ, ಸುಧಾ ಪಾಠ ಎಲ್ಲ ಕಾಮನ್ ಇದೆ, ಅದೇನು ಹೇಳೋದು ಅಂತಂದ್ರೆ, ಇಲ್ಲ, ಮಾಧ್ವ ಗ್ರಂಥಗಳು ಅದರ ಅನುಸಾರವಾಗಿ ಶಾಬ್ದಬೋಧ ಪ್ರಕ್ರಿಯೆಯಲ್ಲಿ ಪಾಠ ಹೇಳಬೇಕು. ಶಾಬ್ದಬೋಧ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ಶಾಬ್ದಬೋಧ ಪ್ರಕ್ರಿಯೆ. ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಭೂತರದಲ್ಲಿ ಈ ಭೂಮಿ ಮೇಲೆ ಒಂದು ಪುಸ್ತಕ ಇದೆ, ಭೂಮಿ ಮೇಲೆ ಒಂದು ಗಡಿಗೆ ಇದೆ ಅಂತ ನಾವು ಅಂತೇವೆ. ಅಲ್ಲಿ ಭೂಮಿ ಮೇಲೆ ಒಂದು ನೆಲದ ಮೇಲೆ ಒಂದು ಮೊಬೈಲ್ ಇಟ್ಟಿದ್ದಾರೆ. ಇದನ್ನೇ ಮೊಬೈಲ್ ಅಂದ್ರೆ ಏನು, ಮೊಬೈಲ್ ಇಟ್ಟಿದ್ದಾರೆ ಅಂದ್ರೆ ಏನು, ಪ್ರತ್ಯಯಗಳೇನು, ಪ್ರಕೃತಿ ಏನು, ಯಾವ ವಿಭಕ್ತಿಗಳು, ಆ ವಿಭಕ್ತಿಗಳಿಗೆ ಅರ್ಥ ಏನು, ಈ ಕನ್ನಡದಲ್ಲಿ ಅಭಿಲಪನ ಮಾಡ್ತೇವೆ ನಾವು, ಆರಾಮಾಗಿ ಮಾಡಿಬಿಡ್ತೇವೆ. ಹೀಗೆ ಅಭಿಲಪನ ಮಾಡಲಿಕ್ಕೆ, ಅರ್ಥೈಸ್ಲಿಕ್ಕೆ ಕಾರಣ ಏನು ಅಂತ ಅನ್ನುವ ವಿಚಾರ ಶಾಬ್ದಬೋಧ. ಭೂತಲೆ ಘಟ ಅಸ್ತಿ, ಭೂತಲದ ಮೇಲೆ ಗಡಿಗೆ ಇದೆ ಅಂತ ಒಂದು ಸುಮ್ಮನೆ ಶಬ್ದ ಪ್ರಯೋಗ ಮಾಡಿದರೆ ಅದಕ್ಕೆ ಸುಮ್ಮನೆ ಉದಾಹರಣೆ, ಭೂತಲನಿಷ್ಠ ಆದೇತಾನಿಷ್ಠ ಅಧಿಕರಣತಾವನ್ನಿಷ್ಠ ಅಧಿಕರಣತಾವಾನ್ ಘಟ ಅತಿ ಹೀಗೆ ಶಬ್ದಬೋಧ ಮಾಡ್ತಾರೆ. ಭೂತಲೆ ಅಂತಲೂ ಸಪ್ತಮಿ ವಿಭಕ್ತಿ, ಭೂತ ಶಬ್ದಕ್ಕೆ ಭೂತಲ, ಸಪ್ತಮಿ ವಿಭಕ್ತಿಗೆ ಏನಂತರ್ಥ, ಘಟ ಶಬ್ದಕ್ಕೆ ಏನಂತರ್ಥ, ಹೀಗೆಲ್ಲ ವಿಚಾರ ಮಾಡುವ ತಾರ್ಕಿಕರು ಮಾಡುವ ಪ್ರಕ್ರಿಯೆ. ಅದನ್ನ ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ತೋರಿಸಿದ, ವ್ಯಾಸರಾಯರು ತೋರಿಸಿದ ರೀತಿಯಲ್ಲಿ ಶಾಬ್ದಬೋಧ ಪ್ರಕ್ರಿಯೆಯಲ್ಲಿ ಪಾಠವನ್ನು ಹೇಳುವುದು ಅಂತ ರಾಯಸವನ್ನು ಬರೆದು ಕಳಿಸಿದ್ದು. ಆದ್ರೆ ಪಾಠ ಹೇಳಲಿಕ್ಕೆ ಕೂತವ್ರು ಯಾರು ಅಂದ್ರೆ 14 ವರ್ಷದ ಹುಡುಗ, ಸತ್ಯಧ್ಯಾನ ತೀರ್ಥರಿನ ಆಶ್ರಮ ಆಗಿದ್ದಿಲ್ಲ ಅವರಿಗೆ. ಆಯ್ತು ನೀನು ಹೇಳು ಅಂತ ಹೇಳಿ 14 ವರ್ಷದ ಹುಡುಗ ಕೂತಿದ್ದಾನೆ. 80 ವರ್ಷ, 60 ವರ್ಷ, 70 ವರ್ಷ, ಭಾರಿ ಭಾರಿ ವಿದ್ವಾಂಸರು. ಈ ಹುಡುಗ ಹೇಳ್ತಾರಂದ್ರೆ ಯಾರು ಬರೋದಿಲ್ಲ, ಅದಕ್ಕೆ ಸ್ವಾಮಿ ಹೇಳ್ತಾರ ಅಂತ ಹೇಳಿದ್ರೆ ಎಲ್ಲರೂ ಬಂದರು. ಆಗ ಸ್ವಾಮಿಗಳು ಮುಂದೆ ಕೂತಿದ್ರು ಸತ್ಯಧೀರರು. ಇವರು ಪಾಠ ಹೇಳ್ತಾ ಇದ್ದಾರೆ. ಮೊದಲಿಗೆ ಮತ್ತೆ ಎಲ್ಲ ಬಂದಿದೆ ಅಂತ ಇದ್ದವರು ನನ್ನ ಹತ್ರ ಯಾಕೆ ಹೇಳಬೇಕು ಅಂತ ಉದಾಸೀನ ತಳಗಕ್ಕೆ ಹಾಕೊಂಡು ಮೇಲ್ ನೋಡಿ ಹಿಂಗೆ ತಿರ್ಸ್ಕೊತ ಆ ಕಡೆ ಮಾಡ್ಕೊತ ಉದಾಸೀನ ಏನು ನಮ್ಗೆ ನಿರ್ಲಕ್ಷ್ಯ ಅಂತ ಮಾಡುವಂತೆ ಮಾಡ್ತಾ ಇದ್ರು. ಯಾವಾಗ ಇವ್ರು ಹೋಗ ಆ ವಾಕ್ಯಾರ್ಥ ದೀಕ್ಷಾ, ಆ ವಾಕ್ಪಟುತ್ವ ಅದನ್ನೆಲ್ಲ ಕೇಳಿ ಗಾಬರಿಗೊಂಡು ಮತ್ತು ತಮಗೆ ತಿಳಿಯದೇ ಇದ್ದ ಅರ್ಥಗಳನ್ನೆಲ್ಲ ತಿಳಿಸ್ತಾ ಹೋದಾಗ ಭಾರಿ ಎಲ್ಲರೂ ಸಂತೋಷಪಟ್ಟು, ಇಷ್ಟು ಸಣ್ಣ ಹುಡುಗನಿಗೆ ಇಷ್ಟು ಪ್ರಚಂಡ ಪಾಂಡಿತ್ಯ ಎಲ್ಲಿಂದ ಬಂತು ಅಂತ ಖುಷಿ ಪಟ್ಟು ಸತ್ಯಧೀರ ತೀರ್ಥರಿಗೆ ಪ್ರಶಂಸಾ ಮಾಡಿ ಹೋದರು. ಸ್ವಾಮಿ, ಏನಿದು ಇಂಥ ಉತ್ತಮ ಸಂತಾನವನ್ನು ನೀವು ಪಡೆದಿರಿ ಪುರಾಶ್ರಮದಲ್ಲಿ, ಬಹಳ ಸಂತೋಷ ಅಂತ ಹೇಳಿ. ಆಗಿನ ಕಾಲಕ್ಕೆ ನಾವು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವ ವರ್ಷಕ್ಕೆ ಯಾವ ವಯಸ್ಸಿಗೆ ನಮಗೆ ಏನೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅಂಥ ವಯಸ್ಸಿಗೆ ಇಂತಿಂಥ ಮಹಾ ವಿದ್ವಾಂಸರಿಗೆ ನಾವು ಪಾಠವನ್ನ, ಅದು ನ್ಯಾಯಸುಧ ಮತ್ತು ವ್ಯಾಸತ್ರಯಗಳನ್ನ ಶಾಬ್ದಬೋಧ ಪ್ರಕ್ರಿಯೆಯಲ್ಲಿ ಪಾಠ ಹೇಳಿದ್ರಂತೆ. ಅದೇ ಹೇಳಿದ್ನಲ್ಲ, ಆ ಶಾಬ್ದಬೋಧ ಅಂದ್ರೆ ಏನು, ಪ್ರಕ್ರಿಯೆ ಅಂದ್ರೆ ಏನು, ಪಾಠ ಅಂದ್ರೆ ಏನು, ಅದರ ಬಗ್ಗೆ ನಮಗೆ ಪರಿಕಲ್ಪನೆ ಇದ್ದರೆ ಆ ರೀತಿಯಲ್ಲಿ ಪಾಠ ಹೇಳಿದ್ದು ಅದ್ಭುತ ಅಂತ ನಮಗೆ ಅರ್ಥ ಆಗ್ತದೆ. ಆಗ ಅಲ್ಲಿ ಚತುರ್ವೇದಿ ನರಸಿಂಹಾಚಾರ್ಯರು ಇತ್ಯಾದಿಗಳು, ಅವ್ರ ಜೊತೆಗೆ ಈ ರಂಗಂಪೇಟೆ ರಾಮಾಚಾರ್ಯರು ಬಂದಾಗ ಪಾಠ ಭಾರಿ ಒಳ್ಳೆ ರೀತಿಯಿಂದ ಪಾಠ ತಾವು ಕಲ್ತಿದ್ದಾರೆ. ಮತ್ತು ಆ ಬಂದು ವಿದ್ವಾಂಸರಿಗೆ ಆತ್ಮೂರದಲ್ಲಿ ಎಲ್ಲ ವಿದ್ವಾಂಸರಿಗೆ ಹೇಳಿದ್ದು ಬಹಳ ಸಂತೋಷವಾಗಿ ಪ್ರಶಂಸೆ ಮಾಡಿ ಹೋಗಿದ್ದಾಯ್ತು. ಆಗ ವಯಸ್ಸು 15 ಆಗಿದೆ. ಈ ಎಲ್ಲರಿಗೂ ಇಷ್ಟ ಆಗ್ಬೇಕಂತಿಲ್ಲ, ಆದರೆ ಅಲ್ಲಿ ಒಬ್ಬ ಭಾರೀ ವಿದ್ವಾಂಸರು ಕಿನ್ನಾಳ ಜಯಾಚಾರ್ಯ ಅಂತ ಹೇಳಿ ಸತ್ಯಜ್ಞಾನರು ಸತ್ಯಧೀರರ ಶಿಷ್ಯರು. ಮುನ್ನ ಅವರ ಆಶ್ರಮ ತಗೊಳ್ತಾರೆ. ಸತ್ಯಧೀರರು ಅಂತಂದ್ರೆ ಸತ್ಯಧ್ಯಾನರ ತಂದೆ, ಪುರಾಶ್ರಮದ ತಂದೆ. ಅವರು ಕಿನ್ನಾಳ ಜಯಾಚಾರ್ಯ ಸತ್ಯಜ್ಞಾನ ತೀರ್ಥರು, ಅವರಿಗೆ ಆಶ್ರಮ ಕೊಡ್ತಾರೆ. ಅವರೇ ಪಾಠವನ್ನು ಹೇಳಿದ ಗುರುಗಳಿಗೆ ಸತ್ಯಧ್ಯಾನರಿಗೆ ಆಶ್ರಮ ಕೊಡ್ತಾರೆ. ಈಗ ಅವರ ಪಾಂಡಿತ್ಯ ಅವೆಲ್ಲ ನೋಡಿ ಬಹಳ ಸಂತೋಷಪಟ್ಟು, ನಾನು ವಿಶೇಷ ಆಗ್ತೇನೆ, ಈ ಕಡೆ ಪಾಠಕ್ಕೆ ಬರ್ತೇನೆ ಅಂತ ಹೇಳಿ ಸತ್ಯಜ್ಞಾನರು ಪೂರ್ವಾಶ್ರಮದಲ್ಲಿ ಕಿನ್ನಾಳ ಜಯಾಚಾರ್ಯರು
ಸತ್ಯಧ್ಯಾನರ ಹತ್ರ ಪಾಠವನ್ನು ಕೇಳ್ತಾರೆ. ಭಾರಿ ಅದ್ಭುತ ರೀತಿಯಲ್ಲಿ ಅವರಿಗೆ ಪಾಠವನ್ನು ಹೇಳಿ, ಅವ ಯಾರು ಕಿನ್ನಾಳ ಜಯಾಚಾರ್ಯ ಅಂತಂದ್ರೆ ಇವರು ಮೌಸಿ ಮಗ, ಚಿಕ್ಕಮ್ಮನ ಮಗ, ತಮ್ಮನೇ ಆಗ್ಬೇಕು. ನನ್ನ ಹತ್ರ ಪಾಠ ಓದ್ತೇನೆ ಅಂತ ಬಂದು ಭಾರಿ ವಿದ್ವಾಂಸರಾಗ್ತಾರೆ. ಅವರಿಗೆ ಆಶ್ರಮವಾಗ್ತದೆ. ಸತ್ಯಧೀರರೇ ಆಶ್ರಮ ಕೊಡ್ತಾರೆ, ಸತ್ಯಜ್ಞಾನರು ಅಂತ ಆಗ್ತಾರೆ. ಅಂದ್ರೆ ಏನಾಯ್ತು, ಸ್ವಾಮಿಗಳಿಗೆ ಪಾಠ ಹೇಳಿದಂತಹ ಒಂದು ಗೌರವ. ಅವರೇ ಇವರು ಶಿಷ್ಯರೇ, ಸತ್ಯಧ್ಯಾನರ ಪೂರಾಶ್ರಮದ ಶಿಷ್ಯರಾದ ಕಿನ್ನಾಳ ಜಯಾಚಾರ್ಯರು, ಅವರ ಮೌಸಿ ಮಗ. ಅವರಿಗೇನೆ ಸತ್ಯಧ್ಯಾನದ ತಂದೆ ಸತ್ಯಧೀರ ತೀರ್ಥರು ಆಶ್ರಮವನ್ನು ಕೊಟ್ಟರು. ಆ ಸತ್ಯಜ್ಞಾನರು ಬಹಳ ವರ್ಷ ಇದ್ದಿದ್ದಿಲ್ಲ, ಅವರು 3-4 ವರ್ಷ, 5-6 ವರ್ಷ ಅಂತ ಹೇಳ್ತಾರೆ. ಅಷ್ಟು ವರ್ಷಗಳ ಕಾಲ ಏನು ಭಾರಿ ದೇವರಲ್ಲಿ ಭಕ್ತಿ ಪಾಂಡಿತ್ಯ. ಸತ್ಯಧ್ಯಾನದ ಶಿಷ್ಯರು ಹೇಳಿ ಕೇಳಿ ಭಾರಿ ಪಾಂಡಿತ್ಯ, ಭಾರಿ ದೀಕ್ಷೆ. ಅವ್ರ ಕಥೆ ಹೇಳ್ತಾರೆ. ಮೊದ್ಲಿಗೆ ಅವ್ರ ಆಶ್ರಮ ತಗೊಂಡ ಮೇಲೆ ಮೊದ್ಲಿಗೆ ತಿರುಪತಿಗೆ ಹೋದ್ರು. ತಿರುಪತಿಗೆ ಶುಕ್ರವಾರ ದಿವಸ ಹೋಗಿದ್ದಾರೆ. ಅಕಸ್ಮಾತ್ ಶುಕ್ರವಾರ ಬಂತು ಇವತ್ತು. ಶುಕ್ರವಾರ ಹೋಗಿದ್ದಾರೆ. ಇವತ್ತು ಇದ್ದಷ್ಟು ಗದ್ದಲ ಇಲ್ಲ ಆಗಿನ ಕಾಲದಲ್ಲಿ. ಆದರೂ ದೇವರ ನೈವೇದ್ಯ ಪೂಜಾ ಆಯಾ ಸಮಯದಲ್ಲಿ ಯಾವಾಗ ಕರ್ಟನ್ಗಳನ್ನು ಹಾಕಬೇಕು, ಬಾಗಿಲುಗಳನ್ನು ಹಾಕಬೇಕು, ಮತ್ತು ಅದನ್ನು ಮಾಡೋರೆಲ್ಲರೂ ಮಾಡಿದ್ರು. ಇವರು ಯಾವ ಸಮಯಕ್ಕೆ ಹೋಗಿದ್ರು ಆಗ ಅಭಿಷೇಕವಾಗಿತ್ತು, ದೇವರಿಗೆ ಅಲಂಕಾರ, ನಾಮ ಆಗಬೇಕು, ನಾಮ ಹಚ್ಚಬೇಕು ಅಂತ ಹೇಳಿ ಬಾಗಿಲು ಹಾಕಿಬಿಟ್ಟಿದ್ದಾರೆ. ಸತ್ಯಜ್ಞಾನರು ಹೋದಾಗ ಕಾಲ್ನಡಿಗೆಯಿಂದ ಹೋಗಿಲ್ಲ, ಮಂಡೇಗಾಲಿಂದ ಹೋಗಿದ್ದಾರೆ. ಅವ್ರಿಗೆ ಕಾಣಿಸೋದೆಲ್ಲ ಶಾಲಿಗ್ರಾಮ ಶಿಲೆ ಅಂತ ಕಂಡಿದೆ. ಅದೆಲ್ಲ ಒಂದು ಇತಿಹಾಸ ಇದೆ. ಅವಾಗೆಲ್ಲ ಕಲ್ಲು ಅಂತ ಕಂಡಿಲ್ಲ ಅವರಿಗೆ. ಈ ಬೆಟ್ಟ ಶಾಲಿಗ್ರಾಮ ಶಿಲೆ ಅಂತ ಕಂಡಿದೆ. ಹಾಗಾಗಿ ಮಂಡೇಗಾಲಿಂದ ಮೊಣಕಾಲಿನಿಂದ ನಡೀತಾ ಹೋಗಿದ್ದಾರೆ. ಹೋಗಿ ನಾವು ಬಸ್ನಲ್ಲಿ ಟ್ರೈನ್ನಲ್ಲಿ ಮಜಾ ಮಾಡ್ಕೊತಾ ಹಾಗೆ ಕೂತು ಹೋಗಿರ್ತೇವೆ. ನಮಗೆ ಆ ಭಕ್ತಿ ಏನು ಅಂತ ಗೊತ್ತಾಗಂಗಿಲ್ಲ. ಮಂಡೇಗಾಲ ನೋಡ್ರಿ ನೀವು, ಯಾವಾಗಲಾದ್ರು ಕಾಲ್ನಡಿಗೆಯಿಂದ ಏನೋ ಹರಿಕೆ ಹೊತ್ಕೊಂಡಿರ್ತಾರೆ. ಸಂತಾನ ಆದರೆ, ಮಕ್ಕಳಾದರೆ, ಮದುವೆ ಆದರೆ ಏನೋ ಹರಕೆ ಹೊತ್ತಿದ ನಡೀತಾ ಬಂದಿರ್ತಾರೆ. ಅವ್ರು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರಮದಿಂದ ಬಂದಿದ್ದಕ್ಕಾಗಿ ಅವರು ಎಷ್ಟು ಭಕ್ತಿಯಿಂದ ದೇವರ ದರ್ಶನ, ಅವರಿಗೆ ಏನೋ ಒಂದು ತೃಪ್ತಿ ಇರ್ತದೆ. ನಮಗಿರೋದಿಲ್ಲ ಅಂತಿಲ್ಲ, ನಾವು ಅಷ್ಟು ಶ್ರಮ ಪಟ್ಟು ಹೋಗಿರಂಗಿಲ್ಲ. ಆದರೆ ಇವರು ಮೊದಲೇ ಜ್ಞಾನಿಗಳು, ಪಂಡಿತರು, ಅದರೊಳಗೂ ಸನ್ಯಾಸಿಗಳು ಮೇಲೆ ಹೋಗಿದ್ದಾರೆ. ಇವರು ಹೋಗುತ್ತಲೇನೆ ದೇವರ ಬಾಗಿಲ ಹಾಕಿ ಕರ್ಟನ್ ಹಾಕಿದ್ದಾರೆ. ದೇವರಿಗೆ ಅಭಿಷೇಕ ಆಗಿದೆ, ನಾಮ ಆಗಬೇಕು, ನಾಮ ಆದ್ಮೇಲೆ ನೈವೇದ್ಯ, ಅನಂತರದ ದರ್ಶನ ಕೊಡ್ತಾರೆ. ಆಗಿನ ಕಾಲದಲ್ಲಿ ಗೊತ್ತು, ಸನ್ಯಾಸಿಗಳು ಅವರು ಇಬ್ಬರು ಇರ್ಲಿ, ಸನ್ಯಾಸಿಗಳು ನಿಮ್ಗೆ ದರ್ಶನ ಕೊಡ್ತೇವೆ, ಮಾಡಿಸ್ತೇವೆ, ಆದರೆ ಸ್ವಲ್ಪ ತಡೀರಿ. ಸತ್ಯಜ್ಞಾನ ತೀರ್ಥರಿಗೆ ಆಯ್ತು ಕಾಯೋಣ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ಬೇಸರ ತಂದುಕೊಂಡ್ರು. ದೇವರ ದರ್ಶನ ಆಗ್ಬೇಕಾಯಿತು. ಸಮಯ 12:30 ಆಯಿತು, ಎಲ್ಲ ಬಹಳ ಹೊತ್ತಾಗಿತ್ತು. ಆಮೇಲೆ ದೇವರ ದರ್ಶನ ಆದ ಮೇಲೆ ಪ್ರಸಾದ ಊಟ ಮಾಡೋಣ ಅಂತ ತಾವು ಕಾಯ್ತಾ ಇದ್ರು ಪಾಪ. ಆದರೆ ಆಯ್ತು ಸರಿ ಅಂತ ಹೇಳಿ ಹೊರಗಡೆ ಕೂತು ವಿಷ್ಣು ಸಹಸ್ರನಾಮವನ್ನು ಶಿಷ್ಯರ ಸಮೇತ ಅಂತ ಇದ್ದಾರೆ. ಅಭಿಷೇಕ ಆದ ಮೇಲೆ ಏನು ನಾಮ ಹಚ್ತಾರಲ್ಲ, ಅವ್ರು ನಾಮ ಹಚ್ಚೋರು ಬೇರೆ ಇರ್ತಾರೆ, ಅಭಿಷೇಕ ಮಾಡೋರು ಬೇರೆ ಇರ್ತಾರೆ, ಅಲಂಕಾರ ಮಾಡೋರು ಬೇರೆ ಇರ್ತಾರೆ, ಎಲ್ಲ ಬೇರೆ ಬೇರೆ ಮಂದಿ. ನಾಮ ಹಚ್ಚೋರು ಪ್ರತಿ ವಾರ ಹಚ್ಚೋರು ಶುಕ್ರವಾರ ನಾಮ ಹಚ್ತಾ ಇದ್ದಾರೆ. ಒಮ್ಮೆ ಎಲ್ಲ ಹಚ್ಚಿ ಇನ್ನೇನು ಕಸ್ತೂರಿ ತಿಲಕ ಇಡಬೇಕು. ಪೆನುಗು ಅಂತ ಒಂದು ಬೆಕ್ಕು ಇದೆ, ಬೆಕ್ಕಿನ ಜಾತಿ. ಆ ಜಾತಿಯಲ್ಲಿ ಒಂದು ಪೆನುಗು ಅಂತ ಬೆಕ್ಕು. ಆ ಬೆಕ್ಕಿನ ವೀರ್ಯದಿಂದ ಹುಟ್ಟಿದ ಒಂದು ಕಸ್ತೂರಿಗತ್ತಲೆ ಸುಗಂಧ ಭಾರಿ ಪರಿಮಳ. ಆ ಪರಿಮಳ ಮತ್ತು ಪಂಚಕರ್ಪೂರಗಳನ್ನು ಸೇರಿಸಿ ನಾವು ಅಲ್ಲೆಲ್ಲ ಹೇಳ್ತಾರೆ, ಅವರು ಹೋದಾಗ ತೆಲುಗುದಲ್ಲಿ ಅವರೆಲ್ಲ ಹೇಳ್ತಾರೆ, ಅದನ್ನು ಸೇರಿಸಿ ನಾಮ ಹಚ್ಚಿ ಮಧ್ಯದಲ್ಲಿ ತಿಲಕ ಇಡ್ತಾರೆ. ಆ ಎಷ್ಟು ಹತ್ರ ದೇವರ ಹತ್ರ ದರ್ಶನಕ್ಕೆ ಹೋಗ್ತಿರಲ್ಲ, ಅಷ್ಟಷ್ಟು ಘಮ್ಮಂತ ವಾಸನೆ, ಕಣ್ಣು ಪೂರ್ಣ ತಗಲಿಕ್ಕಾಗೋದಿಲ್ಲ. ಆ ಪಂಚಕರ್ಪೂರ ಒಂದು ಗಾಳಿ ವಾತ ಇರ್ತದೆ ದೇವರ ಹತ್ರ. ನೀವು ಹೋದಾಗ ನಿಮಗೆಲ್ಲ ಅನುಭವ ಬಂದಿರ್ತದೆ. ಆಗಿನ ಕಾಲದಲ್ಲಿ ಏನು ಅಷ್ಟಿದ್ದಿಲ್ಲ, ಹೋಗ್ಬೇಕು ಅಂತ ನೋಡ್ತಾರೆ. ಅದು ಹಚ್ಚಿ ಇನ್ನೇನು ಮುಗೀತು ಅಂತ ಕೈ ತೆಗಿಬೇಕು ಅಷ್ಟು ದಪ್ಪನೆ ಬೀಳುತ್ತದೆ. ನಾನು ಹೀಗೆ ಒಂದು 3-4 ಬಾರಿ ಆಯ್ತು. ಅವರಂತರೂ ಇಷ್ಟು ದಿನ ನಾವು ಹಚ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ, ಒಂದು ಬಾರಿನೂ ಹೀಗಾಗಿಲ್ಲ. ಇಂಥ 3-4 ಬಾರಿ ಆಗಿದೆ ಅಂದರೆ ಮಡಿ ಮೈಲಿಗಳಿಗೆ ಅಪಚಾರ ಆಗಿರಬೇಕು, ಅಥವಾ ಏನಾದರೂ ನಾವು ಅಪಚಾರ ಮಾಡಿದ್ರೆ ಏನಾದ್ರು ಆಗಿರ್ತದೆ. ಏನಾಗಿದೆ ಅಂತಂದಾಗ ಇಲ್ಲ, ಸ್ವಲ್ಪ ಹೊತ್ತು ವಿಚಾರ ಮಾಡಿದ್ರು ಅವರು, ಮಹಾಂತರು ಅಂತ ಹೇಳಿ ಅಲ್ಲಿ ಪೂಜೆ ಮಾಡೋರು.
ಅವರಂದ್ರು ಇಲ್ಲ, ಒಬ್ರು ಸನ್ಯಾಸಿಗಳು ಬಂದಿದ್ರು, ಆ ಸನ್ಯಾಸಿಗಳು ನಾವು ದರ್ಶನ ಮಾಡದೇನೆ ಹೊರಗೆ ಅಲಂಕಾರ ಆದ್ಮೇಲೆ ತೋರಿಸ್ತೇವೆ ಅಂತ ಹೊರಗೆ ಕೂರಿಸಿದ್ದೇವೆ ಅಂತಂದಾಗ ನಾವು ಭರ್ತನಾಗಿದೆ, ಉಚಿತನಾಗಿದೆ ಅಂತ ಹೇಳಿ ಓಡ್ತಾ ಬಂದು ಸತ್ಯಜ್ಞಾನ ತೀರ್ಥರಿಗೆ ಒಳಗಡೆ ಬನ್ನಿ ಸ್ವಾಮಿ, ಹೀಗೆ ದೇವರು ನಿಮಗೆ ದರ್ಶನ ಕೊಟ್ಟ ಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ದಾನೆ ಅಲಂಕಾರಾದಿಗಳನ್ನ, ಹಾಗಾಗಿ ನೀವು ಒಳಗೆ ಬನ್ನಿ ಅಂತ ಒಳಗೆ ಕರೆದುಕೊಂಡು ಭಕ್ಸರ ದಾಟಿ ಕಾಲನ್ನ ಒಳಗೆ ಇಟ್ಟಿದ್ದಾರೆ. ಆ ನಾಮ ಹಚ್ಚವನು ಹಚ್ಚು ಪುರುಸುತ್ತಿಲ್ಲ, ನಾಮ ಹಾಗೆ ಕೂತು. ಆಗ ಇದು ನಡೆದ ಘಟನೆ ಎಲ್ಲರಿಗೂ ಆಶ್ಚರ್ಯ, ಸಂತೋಷ ಆಯ್ತು. ಇವ್ರ ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ದೇವರು ಭಕ್ತಿ ಮಾಡಿದಾಗ ಭಕ್ತಿಗೆ ಪರವಶನಾಗಿ ದೇವರ ಅನುಗ್ರಹ ಮಾಡಿದ ಅಂತ ಅಂದ್ರೆ ಆಗ ಭಕ್ತನಾದವನಿಗೆ ಎಷ್ಟು ಮಟ್ಟಿಗೆ ದೇವರಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಸತ್ಯಜ್ಞಾನ ಹೇಳಿ ಕೇಳಿ ಬಹಳ ಭಕ್ತಿ ಇತ್ತು. ಆ ದೇವರ ಮಹಿಮೆ ಕಂಡು ಇನ್ನೂ ಹೆಚ್ಚಿಗೆ ಸಂತೋಷ ಆಯಿತು, ಭಕ್ತಿ ಪಟ್ಟರು. ಆಗ ದೇವರು ಅವತ್ತಿನಿಂದ, ಹಿಂದಿನ ಕಾಲದಿಂದಲೂ ಇತ್ತು, ಅವತ್ತಿನಿಂದ ಈಗೂ ಕೂಡ ಸತ್ಯಾತ್ಮರು ಮತ್ತು ಉತ್ತರಾದಿ ಮಠಾಧೀಶರು ಯಾರೇ ಇರಲಿ ಹೋದರೆ ಜೋಡೆ ಆನೆಗಳು, 2 ಆನೆ ಮಧ್ಯದಲ್ಲಿ ಸ್ವಾಮಿಗಳಿರ್ತಾರೆ. ಛತ್ರ ಚಾಮರ ಇರ್ತದೆ, ವಾದ್ಯ ಇರ್ತದೆ, ವೇದಘೋಷ ಇರ್ತದೆ, ಪ್ರಸಾದ ವಸ್ತ್ರ ಅಲಂಕಾರ ಅವು ಏನು ಸುತ್ತಬೇಕು ಪೇಟೆಗಿಟ್ಟೆಲ್ಲ ಸುತ್ತಿ ವಾದ್ಯ ವೈಭವದಿಂದ ಛತ್ರ ಚಾಮರಗಳನ್ನ ಬಾರಿಸ್ತಾ ಜೋಡೆ ಮಧ್ಯೆ ಆನೆಗಳ ಮಧ್ಯದಲ್ಲಿ ಅವ್ರನ್ನ ಕೂಡಿಸಿ ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಬರ್ತಾರೆ ದೇವರ ದರ್ಶನಕ್ಕೆ. ಅಲ್ಲಿ ಬಂದ ಮೇಲೆ ನಿಲ್ಲಿಸ್ತಾರೆ. ಭಾರಿ ವೈಭವ ಇರ್ತದೆ ನೋಡ್ಲಿಕ್ಕೆ. ಆ ಸ್ವಾಮಿಗಳನ್ನ ಮರ್ಯಾದೆಯಿಂದ ಕರ್ಕೊಂಬರು. 1-2 ಸಲ ನೋಡೋ ಭಾಗ್ಯ ಸಿಕ್ಕಿದೆ. ಅವ್ರ ಜೊತೆ ದರ್ಶನಕ್ಕೆ ಹೋದಾಗ ಆಗ್ತದೆ, ಮಾಡ್ತಾರೆ ಪ್ರತಿ ಬಾರಿ. ಅದು ಅವತ್ತಿನಿಂದ ಪ್ರಾರಂಭ ಆಯಿತು ಅಂತ ನಾವು ಕೇಳ್ತೀವಿ. ಅದ್ರ ಹಿಂದಿದ್ದು ಇರ್ಬೋದು. ಅಂತೂ ಆ ವೈಭವ, ಆ ಭಕ್ತಿ, ದೇವರಿಗೆ ಇಷ್ಟು ಅನುಗ್ರಹ ಮಾಡಬೇಕಾದಾಗ ನಾವೇನು ತಡೆಯುವುದು ಅಂತ ಹೇಳಿ ಆ ಮಹಾಂತರ ಎಲ್ಲ ಪೂಜೆ ಮಾಡೋರೆಲ್ಲ ಅವತ್ತಿನಿಂದ ಇವರಿಗೆ ಮರ್ಯಾದೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಸತ್ಯಜ್ಞಾನದ ಅಲ್ಲಿ ವೆಂಕಪ್ಪನ ಹತ್ರ ಇದ್ದು ಒಂದು ಭಕ್ತಿಯ ಒಂದು ದೃಷ್ಟಾಂತ. ಇನ್ನೊಮ್ಮೆ ಹೀಗೆ ಆಯ್ತು, ಉಡುಪಿಗೆ ಹೋಗಿದ್ದಾರೆ. ಇವರು ಭಾರಿ ಭಕ್ತೃಗಳು ಸತ್ಯಜ್ಞಾನಗಳು ಅಂತಂದ್ರೆ. ನೀವೆಲ್ಲ ಸ್ವಲ್ಪ ನಿಮ್ಮ ತಂದೆಯವರು ಅಥವಾ ನೀವೇ ಸಣ್ಣವರಿದ್ದಾಗೆಲ್ಲ ನೀವು ಕೇಳ್ತೀವಿ, ಸಿರಾ ಮಾಡೋದು ಹೇಗೆ ಅಂತಂದ್ರೆ, ನಾವು ಜೀಂತನ ಮಾಡಿ 1 ಕಿಲೋ ರವಾಕ್ಕೆ ಒಂದು ಸ್ವಲ್ಪ ತುಪ್ಪನೂ ಇಷ್ಟೇ ಹಾಕ್ತೀವಿ. 1 ಕಿಲೋ ರವಾ ಅಂತಂದ್ರೆ 1 ಕಿಲೋ ತುಪ್ಪ ಹಾಕಬೇಕು, ಸಮೃದ್ಧ ಗೋಡಂಬಿ ಹಾಕಬೇಕು. ಮರಗಳು ಇರ್ತದಲ್ಲ, ಆ ಮರದ ಬಿಡೋದು ಒಂದು ಪ್ಲಾಸ್ಟಿಕ್ ಕವರು, ಆ ಮರದಲ್ಲಿ ಭಾಂಡಿಗಳು ಮತ್ತು ಅಲ್ಲಿಂದಲ್ಲಿ ತೊಗೊಂಡು ಹೋಗಿ ಸಾಗಿಸ್ಲಿಕ್ಕೆ ಭಾಂಡಿ ಗಿಂಡಿಯ ರೋಲರು ಎಲ್ಲ ಇರ್ತಿದ್ದಿಲ್ಲ. ಹಾಗಾಗಿ ಆ ದೊಡ್ಡ ಬುಟ್ಟಿಗಳು, ಬಿದಿರಿನ ಬುಟ್ಟಿಗಳು, ನಡುವ ಪ್ಲಾಸ್ಟಿಕ್ ಅವರು, ಅದರ ಮೇಲೆ ಇದು ಹಾಕೋದು ಮಾಡಿ ಸೀರಾಗಳನ್ನ ಹಾಕೋದು. ಸೀರಾ ಹಾಕಿದಾಗ ತಲೆ ಮೇಲೆ ಬುಟ್ಟಿ ಇಟ್ಟುಕೊಂಡು ಅಲ್ಲಿ ತೊಗೊಂಡು ಹೋಗ್ಬೇಕು. ಪಾಪ ಅದು ಬಿದಿರಿನ ಬುಟ್ಟಿ ಎಷ್ಟೊತ್ತನ ತುಪ್ಪನ ಹಿಡಿತದೆ. ಇಲ್ಲಿಂದಲ್ಲಿವರೆಗೆ ಅವ ಎಲ್ಲಿ ಹೋಗಿ ಅವನಿಗೆ ಇಟ್ಟು ಬರಬೇಕು, ಅಲ್ಲಿ ಹೋಗಿ ಬರೋದ್ರೊಳಗೆ ತುಪ್ಪದ ಸ್ನಾನ ಆಗ್ತಿತ್ತಂತ ಅವನಿಗೆ. ಅಷ್ಟು ಮಟ್ಟಿಗೆ ಸೀರಾ ವೈಭವ ಇರ್ತಿತ್ತು. ಅಂತಹ ಸೀರಾವನ್ನ ಮರದಗಟ್ಟಲೆ ತಿಂತಿದ್ರು, ಮರದಗಟ್ಟಲೆ ಅನ್ನ ಊಟ ಮಾಡ್ತಾ ಇದ್ರು. ಇನ್ನಾಳು ಜಯಾಚಾರ ಇದ್ದಾಗ ಯಾವತ್ತು ಆಶ್ರಮವಾಯಿತು, ಆಶ್ರಮ ಆದ ಮೇಲೆ ಇಡೀ ಜೀವನ ವೃಂದಾವನಸ್ಥ ಆಗೋರಿಗೆ 9 ತುತ್ತು ಬಿಟ್ಟು 10ನೇ ತುತ್ತಿದೆ ನಿಲ್ಲ. ನಮಗೆ ಕೇಳಿ ಚಲೋ ಅನಿಸ್ತದೆ. ಇವತ್ತು ಸಾಯಂಕಾಲ ಏನಾದ್ರೂ ನಮಗೆ ತಿಂಗಳಿಗೆ ಸಿಗ್ಲಿಲ್ಲ ಅಂತಂದ್ರೆ ಒದ್ದಾಡ್ಸೋದು. ಅದು ಎಷ್ಟು ಬೇಕಷ್ಟೇ, ಊಟ ಸರಿಗಾಗಲಿಲ್ಲ ಅಂತ ಮನೆಗೆ ಬಂದು ಅವಲಕ್ಕಿ ತಿಂತೀವಿ. ಮಠದಾಗ ಊಟ ಸರಿಗಾಗಲಿಲ್ಲ, ಅವಲಕ್ಕಿ ತಿಂದು ಮಲಗ್ತೇವೆ ಎಷ್ಟೋ ಬಾರಿ. ಹಾಗಾಗ್ತದೆ. ಅಂದ್ರೆ ಮನುಷ್ಯನಿಗೆ ಸಂಯಮನ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾವುದು ಎಲ್ಲದರ ಮೇಲೆ ಮಾಡ್ತಾನೆ, ಅದು ಹಸಿವಿ ಮೇಲೆ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಅಂತದ್ದು ಅಷ್ಟು ವೈರಾಗ್ಯವನ್ನು ತಾಳಿರುತ್ತೆ. ಇನ್ನು ಮೇಲೆ ಇದನ್ನು ಮಾಡುವಂತೆ ಇಲ್ಲ. ಅಲ್ಲೇ ತಿರುಪತಿಯಲ್ಲೇನೆ ಹಾಗಿದ್ದಾಗ ಕೃಷ್ಣನ ಹತ್ರ ಹೋಗಿದ್ದಾರೆ. 9 ತುಳಸಿ ದಳ, 9 ತುತ್ತು ಅನ್ನ, ತುತ್ತುಗಳನ್ನು ತಿನ್ನೋದು. ಹೀಗೆ ಮಾಡ್ತಾ ಇದ್ದಾಗ ಎಲ್ಲ ಮಠಗಳು ನೋಡಿದಿರಲ್ಲ, ಸುತ್ತಲೂ ಕೃಷ್ಣನ ಗುಡಿ, ಆ ಸುತ್ತಲೂ ಎಲ್ಲ ಮಠಗಳು, ಬೇಜಾವರ ಮಠ, ಆ ಮಠ ಈ ಮಠ ಎಲ್ಲ ಆದ್ಮೇಲೆ ಕೊನೆಗೆ ಈ ಕಡೆ ಸೈಡಿಗೆ ಅಲಮಾರ ಮಠ, ಬೇಜಾವರ ಮಠ ಆದ್ಮೇಲೆ ಈ ಕಡೆ ಉತ್ತರಾದಿ ಮಠ ಬರುತ್ತೆ. ರಥ ಬೀದಿಯಲ್ಲಿ ಬಂದಾಗ ಅವಾಗ ರಥ ಪ್ರದಕ್ಷಿಣೆ ಹಾಕ್ತಾ ಬರಬೇಕಾದಾಗ ಇವತ್ತು ಪುಸ್ತಕದಲ್ಲಿ ಉಲ್ಲೇಖ ಇದೆ, ನೆಟ್ ಒಳಗೂ ನೋಡ್ಬೋದು. ಆಗಿನ ಕಾಲದಲ್ಲಿ ವೇದವ್ಯಾಸಾಚಾರ್ಯರು ಅಂತ ಹೇಳಿ ಇದನ್ನು ಬರೆದಿಟ್ಟಿದ್ದಾರೆ ಗ್ರಂಥದಲ್ಲಿ. ಏನ್ ಬರೆದಿಟ್ಟಿದ್ದಾರೆ ಅಂದ್ರೆ ಈ ಕಥೆಯನ್ನು ಎಲ್ಲ ಮಠಗಳಲ್ಲಿ ಮುಂದೆ ಬಂದಾಗ ಒಳಗಡೆ ಹೋಗಿ ಅಲ್ಲಿ ಮಠದಲ್ಲಿ ಯಾರು ಇರ್ತಾರೋ ಅವ್ರನ್ನ ಕರೆದು ಅವರು ಬಂದ ಮೇಲೆ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಆದ ಮೇಲೆ
ರಥ ಮುಂದೆ ಸಾಕ್ತಾರೆ. ಹೀಗೆಲ್ಲ ಮಠಗಳ ಮುಂದೆ ಬಂದು ನಿಂತಿರೋದು ಏನೋ ಅವತ್ತು ವೈಮನಸ್ಸೆ ಆಗಿತ್ತು. ಉತ್ತರಾದಿ ಮಠದ ಹತ್ರ ಬಂದ ಮೇಲೆ ಅವರನ್ನೇ ಕರೆದು ಬಿಡ್ರಿ ಅಂತ ಹೇಳಿ, ಆಗ ಸತ್ಯಜ್ಞಾನರು ಒಳಗಡೆ ಇದ್ರು. ಅವ್ರನ್ನೇನು ಕರೆದು ಬಿಡು ಅಂತ ಹೇಳಿ ಆ ರಥವನ್ನು ಮುಂದೆ ಜಗಬೇಕು ಅಂತ ಪ್ರಯತ್ನ ಮಾಡಿ ದಾಟ್ಸ್ಕೊಂಡು ಹೋಗ್ಬೇಕು ಮಠದಿಂದ, ಹೊರಗೆ ಮಂಗಳಾರತಿ ಮಾಡಿಸೋದು ಅಂತ ಹೇಳಿ ಏನೋ ಅವನೊಂದೇನೋ ವ್ಯವಸ್ಥೆ ಬಂದಿತ್ತು. ಎಷ್ಟು ಜಗತಾರೆ ರಥ ಮುಂದೆ ಸಾಕ್ತಾನೇ ಇಲ್ಲ. ಏನು ಸ್ಟಾಪರ್ ಇಟ್ಟಾರೋ ಗೊತ್ತಿಲ್ಲ. ಜಗತಾರೆ ಸಾಕ್ತಾ ಇಲ್ಲ. ಆನೆಯನ್ನ ಕರೆದುಕೊಂಡು ಬಂದ್ರು. ನೋಡ್ತೀರಿ ನೀವು, ಈಗ ಆನೆಗಳಲ್ಲೂ ಇವೆ. ಕರೆದು ಬಂದು ಆನೆಯಿಂದ ಜಗಿಸ್ತಾರೆ, ಆಗಲೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಗೊತ್ತಾಯ್ತು ಒಳಗೆ ಮಹಾನುಭಾವರು ಇದ್ದಾರೆ, ಅವ್ರನ್ನ ದಾಟಿ ಬರ್ಲಿಕ್ಕೆ ದೇವ್ರಿಗೂ ಅಪೇಕ್ಷೆ ಇಲ್ಲ ಅಂತ, ನಾವು ಯಾರು ದಾಟಿಸ್ಕೊಂಡು ಹೋಗೋರು ಅಂತ ಹೇಳಿ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡಿ ದೇವ್ರ ಮುಂದೆ ಸಾಕ್ತಾ ಇಲ್ಲ, ನೀವು ಬರ್ಬೇಕು ಸ್ವಾಮಿ ಅಂದಾಗ, ದೇವರು ಬಂದಿದ್ದು ನನಗೆ ಗೊತ್ತೇ ಇಲ್ಲ, ನಾನೇ ಬರ್ತಿದ್ದೆ ಅಂತ ಹೇಳಿ ಸತ್ಯಜ್ಞಾನರು ಎದ್ದು ಬಂದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ಮಾಡಿ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಆದಮೇಲೆ ಅವ್ರು ಕೈ ಹಚ್ತಾರೆ, ಮುಂದೆ ರಕ್ತ ಸಾಕು. ಅವತ್ತು ಸಾವಿರಾರು ಮಂದಿ ಎದುರಿಗಿದ್ದಾಗ ಆದ ಅನುಭವಗಳು. ಈಗ ಎಷ್ಟೋ ಅನುಭವ ಪ್ರತ್ಯಕ್ಷದಿಂದ ನಮಗೆ ಆಗಿರ್ತದೆ. ಆ ವಿಶ್ವಾಸ ಆ ಕಾಲಕ್ಕೆ ಬಂದಿರ್ತದೆ, ಕಣ್ಣಿನಲ್ಲಿ ನೀರು ಬಂದಿರ್ತದೆ, ಮನಸ್ಸು ವಿಶಾಲದಿಂದ ವಿಶ್ವಾಸ ಮಾಡಿರ್ತದೆ, ಮತ್ತೆ ಮರಿತದೆ ಅಷ್ಟೇ. ನಮಗೆ ವಿಶ್ವಾಸ ಭಕ್ತಿಗಳು ಯಾರಿಗೂ ಕಮ್ಮಿ ಇದೆ ಅಂತಿಲ್ಲ. ಆಗಾಗ ಅಭಿವ್ಯಕ್ತಿಗಳ ದೇವರ ಹೇಗೆ ಆಗಾಗ ನಾನಿದ್ದೇನೆ ಅಂತ ತೋರಿಸ್ತಿರ್ತಾನಲ್ಲ, ಹಾಗೆ ಮನುಷ್ಯರು ನಮ್ಮ ಕಡೆನೂ ಭಕ್ತಿ ಇದೆ ಅಂತ ನಾವು ಆವಾಗ ತೋರಿಸ್ತಿರ್ತೇವೆ. ಆಗ ಆಯಿತು ಸತ್ಯಜ್ಞಾನ. ಅವತ್ತಿನಿಂದ ಆಗ ಕೃಷ್ಣನ ಸನ್ನಿಧಾನದಲ್ಲಿ ಅವರೆಲ್ಲ ಬಹಳ ವಿಶಿಷ್ಟ ಸತ್ಯಸಂಧರು, ಸತ್ಯಜ್ಞಾನರು. ಈಗ ನಮ್ಮ ಶ್ರಾವಣ ಅಂತೂ ಬೇಕು, ಒಂದೆರಡು ವರ್ಷನೇ ಒಂದ್ಸರಿ 2016 ಇಸ್ವಿಯಲ್ಲಿ ಚಾತುರ್ಮಾಸನೆ ಅಂದ್ರೆ ಎಳೆಯುವ ತಾತ್ಪರ್ಯ. ಅಷ್ಟು ಭಾರಿ ದೇವರನ್ನು ಒಲಿಸಿಕೊಂಡಂತ ಮಹಾನುಭಾವರು ಸತ್ಯಜ್ಞಾನ ತೀರ್ಥರು. ಅವರು ಕಿನ್ನಾಳ ಜಯಾಚಾರ್ಯರು, ಪೂರ್ವಾಶ್ರಮದಲ್ಲಿ ಸತ್ಯಜ್ಞಾನರ ಶಿಷ್ಯರು. ಅವರಿಗೆ ಮತ್ತೆ ಇನ್ನೇನು ದೇಹ ಬಿಡಬೇಕು ಅಂತ ಆಯ್ತು. ಕೊನೆಗೆ ಸತ್ಯಧ್ಯಾನರಿಗೆ ಅನೇಕ ಕಥೆಗಳಿವೆ. ಅವರು ದೇಹ ಬಿಡಬೇಕು ಅಂತ ಆಯ್ತು. ಆ ಸಮಯದಲ್ಲಿ ತಮ್ಮ ಪಾಠ ಹೇಳಿದ ಗುರುಗಳಿಗೇನೆ ಆಶ್ರಮ ಕೊಟ್ಟು ತಾವು ಗುರುಗಳಾಗಿದ್ದಾರೆ. ಕಿನ್ನಾಳ ಜಯಾಚಾರ್ಯರಿಗೆ ಪಾಠ ಹೇಳಿದ್ದವರು ಸತ್ಯಧ್ಯಾನರು. ಆಗ ಅವರು ಆಶ್ರಮ ತಗೊಂಡಿದ್ರು. ಕಿನ್ನಾಳ ಜಯಾಚಾರ್ಯರು ಸತ್ಯಜ್ಞಾನರು ಅಂತ ಅವರು ಆಶ್ರಮ ಕೊಡ್ತಾರೆ ತಮ್ಮ ಪೂರ್ವಾಶ್ರಮದ ಗುರುಗಳಿಗೆ, ಸೇತುರಾಮಾಚಾರ್ಯರಿಗೆ. ಅವರು ಆಶ್ರಮ ಆದ ಮೇಲೆ ಹೆಸರನ್ನು ಪಡಿತಾರೆ ಸತ್ಯಧ್ಯಾನರು ಅಂತ ಹೇಳಿ. ಅವರೇ ಈ ಕಥಾನಾಯಕ. ಅವರ ಕಥೆ ನೀವು ಆಶ್ರಮಕ್ಕಿಂತ ಪೂರ್ವದಲ್ಲೇನೆ ಅವರು ಮಹಾನುಭಾವರು, ವ್ಯಕ್ತಿತ್ವ, ಅವರು ಪಾಂಡಿತ್ಯ, ಅವರು ವೈಖರಿ ಇವುಗಳನ್ನೆಲ್ಲ ಕೇಳಿರಿ. ಇನ್ನು ಆಶ್ರಮ ತಗೊಂಡ ಮೇಲೆ ಏನೇನು ಮಾಡಿದ್ರು ಅಂತ ಭಾರಿ ವಿಚಿತ್ರ ಕಥೆಗಳಿವೆ. ದಾನ ಮಾಡಿದ್ದು ಭಾರಿ ವೈಭವ. ಆಗ ಏನು ಬಹಳ ದುರ್ಭಿಕ್ಷೆ ಆಯ್ತು. ಎಲ್ಲ ಕಡೆ ಮಳೆ ಇಲ್ಲ, ಸ್ವಲ್ಪ ಧಾನ್ಯ ದವಸಗಳಲ್ಲಿ ಸ್ವಲ್ಪ ಕೊರತೆ ಬಂತು. ಆಗ ಚಾತುರ್ಮಾಸ ಮಾಡಬೇಕು ಅಂದ್ರೆ ಬಹಳ ವೆಚ್ಚ ಖರ್ಚ. ಅನೇಕ ಸಾವಿರಾರುಗಳಲ್ಲಿ ಭಕ್ತರು ಬರ್ತಾರೆ, ಏನು ಮಾಡಬೇಕು ಅಂದಾಗ ಎಲ್ಲರೂ ಬಂದರು. ಇಲ್ಲ ಸ್ವಾಮಿ, ನಮ್ಮೂರಲ್ಲಿ ಬರ್ರಿ, ಈ ಸಲ ದುರ್ಭಿಕ್ಷೆ ಇದೆ, 50-60 ಮಂದಿ ಆಗ್ತದೆ ದಿವಸಕ್ಕೆ. ಅಷ್ಟಕ್ಕೆ ಬಗೆಹರಿತದೆ. ಅಷ್ಟು ಮಂದಿ ಊಟಕ್ಕೆ ಹಾಕಿದ್ರೆ ಸಾಕು. ಇನ್ನೊಬ್ರು ಬಂದರು, ನಮ್ಮಲ್ಲಿ 400 ಮಂದಿ, 500 ಮಂದಿ. ಕೊನೆಗೆ ಬಿಜಾಪುರದವ್ರು ಬಂದರು. ಎಲ್ಲರೂ ಹೀಗೆ ಕೈ ಕಟ್ಕೊಂಡು ನಿಂತಿದ್ರು. ನಮ್ಮಲ್ಲಿ ಬರೀ ಚಾತುರ್ಮಾಸಕ್ಕೆ, ನಮ್ಮಲ್ಲಿ ಚಾತುರ್ಮಾಸಕ್ಕೆ. ಕೊನೆಗೆ ಬಿಜಾಪುರದವ್ರು ಬಂದರು. ನಿಮ್ಮಲ್ಲಿ ಎಷ್ಟು ಮಂದಿ ಆಗ್ತದೆ? ಮುಂಜಾನೆ ಒಂದು 8-10 ಸಾವಿರ ಮಂದಿ ಆಗ್ತದೆ, ಸಾಯಂಕಾಲ ಒಂದು 2-3 ಸಾವಿರ ಮಂದಿ ಆಗ್ತದೆ. ಹಂಗಂದ್ರೆ ನಿಮ್ಮಲ್ಲಿ ಚಾತುರ್ಮಾಸ. ಸ್ವಾಮಿ, ದುರ್ಭಿಕ್ಷೆ ಮಠದಲ್ಲಿ ರೊಕ್ಕಿಲ್ಲ, ಮತ್ತು ಮಠನೇ ಮತ್ತು ಕೊಟ್ಟು ನಡೆಸಬೇಕು. ಈಗಿನ ಕಾಲದಲ್ಲ ಊರಿನವ್ರು ವ್ಯವಸ್ಥೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ಏನು ಮಾಡೋದು, ಮಠನೇ ಎಲ್ಲಿ ಹೋಗ್ತದೆ ಊಟಕ್ಕೆ. ಹಾಗಾಗಿ ಮಠಕ್ಕೆ ಕರಿತಿದ್ರು, ಬರ್ರಿ 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 ಅಂತ ಹೇಳಿ. ಅವಾಗ ಸತ್ಯಜ್ಞಾನ ಅಂದ್ರು, ಹಾಗಾದ್ರೆ ನಿಮ್ಮಲ್ಲಿ ಏನು ಮಾಡ್ತಾರೆ, ನೀ ಯಾಕೆ ಕಾಳಜಿ ಮಾಡ್ತೀರಿ, ರಾಮದೇವರು ಇದ್ದಾರೆ, ನೀ ಯಾಕೆ ಕಾಳಜಿ ಮಾಡ್ತೀವಿ ಅಂತ ಹೇಳಿ ಬಿಜಾಪುರಿಗೆ ಬಂದರೆ 4 ತಿಂಗಳುಗಳ ಕಾಲ ಭಾರಿ ವೈಭವದಿಂದ ಮುಂಜಾನೆ ಸಾಯಂಕಾಲ ಅನ್ನದಾನ ಮಾಡಿದ್ದಾರೆ. ಚಾತುರ್ಮಾಸ ಆದ ಮೇಲೆ ಊರು ಬಿಟ್ಟು ಹೋಗ್ಬೇಕಾದಾಗ ಅಲ್ಲಿಗಳ ಬೀದಿಗಳಲ್ಲಿ ಕೆಲಸ ಮಾಡೋರು, ಅವ್ರು ಮಾಡೋರು, ಇವ್ರು ಮಾಡೋರು ಇರ್ತಾರ. ಎಲ್ಲ ಆದ್ಮೇಲೆ ಉಳಿದಿದ್ದನ್ನು ಅವ್ರಿಗೆ ಕೊಡೋದಿರ್ತದೆ, ಮಾಡೋದಿರ್ತದೆ. ಅಂತವರೆಲ್ಲ ಕಣ್ಣೀರು ಹಾಕಿ ನಮಸ್ಕಾರ ಮಾಡಿ ಮತ್ತೆ ನಮ್ಮ ಹೇಳಿದ ಸ್ವಾಮಿ ನೀವೆಲ್ಲ ಬಿಟ್ಟು ಹೊಂಟ ಇದ್ರೆ ಬೇರೆ ಊರಿಗೆ ಹೋಗ್ತೀರಿ, ಮತ್ತೆ ಅಲ್ಲೆಲ್ಲ ನಿಮ್ಮ ಕಾರ್ಯಕ್ರಮ, ದೇವ್ರ ಪೂಜೆ ಆದಿಗಳಾಗ್ತದೆ. ನಮ್ಮ ಗತಿ ಏನೇನು ಅಂದ್ರೆ ಏನು, ನೀವೆಲ್ಲ ದಿವಸ
ಊಟ ಎಲ್ಲ ಆದಮೇಲೆ ನಾವು ಉಳಿದದ್ದನ್ನ ತಿಂದು ಆರಾಮಾಗಿ ಮೃಷ್ಟಾನ್ನ ತಿಂತಿದ್ವಿ, ಇನ್ನು ಮುಂದೆ ನಮಗೇನು ಅಂತಂದಾಗ ಅವರಿಗೆಲ್ಲ ಆಶೀರ್ವಾದ ಮಾಡಿ ಒಬ್ಬವನು ಪ್ರತಿ ಸತೆ ಹುಣ್ಣಿಗೆ ಮತ್ತೆ ಕ್ಷೌರ ಮಾಡಿಸ್ಕೊಳ್ಬೇಕು. ಕ್ಷೌರ ಮಾಡಿಸ್ಕೊಳ್ಬೇಕಾದ್ರೆ ಹಜಾಮ ಬರಬೇಕು, ಅವನಿಗೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾರೆ, ಮುದ್ದಿಗೆಲ್ಲ ಕೊಟ್ಟು ಆಮೇಲೆ ಅವನಿಗೆ ಮುಟ್ಟಿಸ್ಕೊಂಡು ಕ್ಷೌರ ಮಾಡಿಸ್ಕೊಳ್ತಾರೆ. ಆ ಸಮಯದಲ್ಲಿ ಅವನಂದ, ಸ್ವಾಮಿ ನನ್ನ ಪರಿಸ್ಥಿತಿ ಏನು ಅಂತಂದಾಗ ನೀನು ಕಾಳಜಿ ಮಾಡಬೇಡ ಅಂತ ಹೇಳಿ ಅವನಿಗೆ ಒಂದು ಮನೆ ಕೊಟ್ಟಿದ್ದಾರೆ ಸತ್ಯಧ್ಯಾನ. ನಾವು ನೋಡ್ತೇವೆ ಹಜಾಮ, ಅವನ ಹಜಾಮನ ಮನೆಯಲ್ಲಿ ಸತ್ಯಧ್ಯಾನದ ಫೋಟೋ ಇದೆ, ಇಂದಿಗೂ ಅವರು ಮನಸ್ಸಂದವರು ಇದ್ದಾರೆ. ಅಂದ್ರೆ ಹೇಳೋ ತಾತ್ಪರ್ಯ, ಆಗಿನ ಜನಕ್ಕೂ ಅವ್ರು ಬಿಟ್ಟು ಹೋಗ್ತಾರೆ ಅಂತಂದ್ರೆ ಏನೋ ಒಂದು ವೈಭವ, ಊಟ, ನಮ್ಮ ಜೀವನವೇ ಬಿಟ್ಟು ಹೋಗ್ತದೇನೋ ಅಂತ ಅಷ್ಟರ ಮಟ್ಟಿಗೆ ಅನ್ನದಾನ ಮಾಡುವ ಒಂದು ಮಹಾಭಾಗ್ಯ, ಔದಾರ್ಯ ಸತ್ಯಧ್ಯಾನದಲ್ಲಿ ಇರ್ತಿತ್ತು. ಅಷ್ಟಾಯ್ತು. ಒಬ್ಬರು ಮಂತ್ರಿ ಚಾತುರ್ಮಾಸ ಮುಚ್ಕೊಂಡು ಒಂದು ಮನೆಗೆ ಹೋಗಿದ್ದಾರೆ. ಒಬ್ಬರು ಯಜಮಾನ ಪಾಪ ಮಠ ಅಂತಂದ್ಮೇಲೆ ಎಲ್ಲಿರ್ತದೋ ಅಲ್ಲಿ ಬರಬೇಕು ಊಟಕ್ಕೆ, ಹಾಗೆ ಹೀಗೆ ಬೇರೆ ಊರಿಂದ ಬರ್ತಿದ್ದಾರೆ ಚಕಡಿ ಬಂಡಿ. ಬರೋ ಸಮಯದಲ್ಲಿ ಜೋರು ಮಳೆ, ರಾತ್ರಿ ದೀಪನೂ ಶಾಂತ ಆಯ್ತು. ಕೊನೆಗೆ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು, ಅಕಸ್ಮಾತ್ ಎಲ್ಲಿ ಸತ್ಯಧ್ಯಾನರಿದ್ರು ಅದೇ ಒಂದು ಮನೆ ಕಾಣ್ತು. ಮಠ ಗಿಟ ನೋಡಿದ್ರು, ಹೀಗಾಗಿ ಆ ಮನೆ ಬಾರಿಸ್ತಾರೆ ರಾತ್ರಿ 12-12ವರೆ. ಈಗ 12-12ವರೆ ಅಂದ್ರೆ ಏನಿಲ್ಲ, ಈಗ ಬೆಳಗ್ಗಿದ್ದಂಗೆ. ಆಗಿನ ಕಾಲದಾಗ 8ವರೆಗೆ ಮಲ್ಕೊಂಡ್ಬಿಡೋದು, ಯಾಕಂದ್ರೆ ಬೆಳಕೆ ಇರ್ತಿದ್ದಿಲ್ಲ, ಎಲ್ಲ ಓದೋದು ಗಿದ್ದಿಲ್ಲ. 12ವರೆ ಸತ್ಯಧ್ಯಾನ ಮಾತ್ರ ಆ ದೀಪನ್ನ ಇಟ್ಟುಕೊಂಡು ರಾತ್ರಿ 12ವರೆ 1 ತನ ಅಧ್ಯಯನ ಮಾಡಿ ಗ್ರಂಥಲೇಖನಗಳನ್ನು ಮಾಡಿ, ಸಿವಿಲ್ ಸೂಟ್ ಸಭಾಸಂಘ ಸಾರಂಗ ಅಂತ, ಸಿವಿಲ್ ಸೂಟ್ ಮತ್ತು ಸಭಾ ಸಾರಸಂಘ ಅಂತ 2 ಗೀತದ ಮೇಲೆ ಭಾರಿ ಪ್ರಶ್ನೋತ್ತರ ರೀತಿಯಲ್ಲಿ ಕನ್ನಡಾನುವಾದ ಸಂಸ್ಕೃತದಲ್ಲಿ ಎಲ್ಲ ಬರೆದಿದ್ದಾರೆ. ಭಾರಿ ಅದ್ಭುತವಾದ ಗ್ರಂಥಗಳು. ಆ ಗ್ರಂಥಲೇಖನವನ್ನು ಮಾಡುವ ಸಮಯದಲ್ಲಿ ಯಾರೋ ಬಂದು ಮತ್ತೆ ಬಾಗಿಲು ಬರೆಸಿದ್ದಾರೆ. ಅವಾಗ ತಳಗಿದ್ದವರು ಯಾರೋ ಪಾಪ ಶಿಷ್ಯರು ಬಾಗಿಲಿರ್ತಾರೆ, ಸ್ವಾಮಿ ಹೀಗೆ ಬಂದಿದ್ದೀವಿ, ಎಲ್ಲ ತೊಳಿಸ್ಕೊಂಡಿದ್ದೀವಿ, ಮಳೆಯಲ್ಲಿ ಬಟ್ಟೆನೂ ತೊಯ್ದು ಹೋಗ್ಬಿಟ್ಟಿವೆ, ನಮ್ಮ ಉಟ್ಕೊಳ್ಳಿಕ್ಕೂ ಏನಿಲ್ಲ, ಮತ್ತೆ ಏನು ಮಾಡಬೇಕು ನಮ್ಮ ಪರಿಸ್ಥಿತಿ ಅಂದಾಗ ಅವ್ರು ಅಂದ್ರು, ಆಯಿತು ಇಲ್ಲೇ ಇವತ್ತಿನ ದಿವಸ ಮಲ್ಕೋರಿ, ನಾನು ಮುಂಜಾನೆ ಹೋಗ್ರಿ ಅಂತ ಅಂದಾಗ, ಆಯಿತು ಹಸಿವೆ ಆಗಿದೆ, ನಾವು ಯಾವಾಗ ತಿಂದು ಬಿಟ್ಟಿದ್ವಿ, ಏನೇನು ತಿಂದು ಏನು ಖಾನಾವಳಿ ಅಂತ ತಿಳ್ಕೊಂಡಿದ್ದೆ, ನೀವು ಯಾವಾಗ ಬೇಕಾದಾಗ ಬಂದಾಗ ನಿಮಗೆ ರೆಡಿ ಇರ್ತದೆ, ಫ್ರೆಶ್ ಎಲ್ಲ ಮುಗಿದೋಯ್ತು, ಬಲಿ ಎಲ್ಲ ಆರಿಸಿ ಮುಗಿದೋಯ್ತು, ಇನ್ನೇನಿಲ್ಲ, ಆಯ್ತು ನೀವು ಬಂದಿರಿ ಇಲ್ಲೇ ಮಲ್ಕೊಂಡು ಹೋದ್ರು. ಸತ್ಯಧ್ಯಾನ ಮೇಲೆ ಕೂತಿದ್ರು, ಕೇಳಿಸ್ತಾರೆ ಎಷ್ಟಿತ್ತು ಮನೆಗೆ ಮೇಲೆ ತೊಳಗಿತ್ತು. ಮೇಲಿಂದ ಬಂದಾಗ ಯಜಮಾನ ಪಾಪ ಭಾಗವತದಿದ್ದ, ಏನ್ರಿ ಏನು ಮಾಡೋದು ಅಂತ ಕೇಳಿದ್ರು. ಈಗ ಬಂದಿದ್ದಾರೆ, ಹ್ಯಾಂಗೆ ಮಾಡಿದಾರೆ, ಅದಕ್ಕೆ ನಾನು ಹಿಂಗೆ ಹೇಳಿದ್ರಿ, ಗುರುಗಳು ನೀವು ಟೆನ್ಷನ್ ತೊಗೊಬಿಡ್ರಿ, ಮ್ಯಾಲ ಬಂದ್ಕೊರಿ ಅಂತ ಹೇಳಿ. ಏನಂತೀವೋ ಮಗನ ಅಂತ ಹೇಳಿ ಸತ್ಯಧ್ಯಾನರು, ನೀನು ಅನ್ನ ಹಾಕ್ತೀಯ ನಮಗೆ, ನೀನು ಅನ್ನ ಕೊಡ್ತೀನೋ, ರಾಮದೇವ್ರು ಕೊಡ್ತಾರೆ ಅಂತ ಹೇಳಿ ಜೋರು ಜಮಿಸಿದ್ರೆ ನಡಕ್ತಾ ನಿಂತ. ಸತ್ಯಧ್ಯಾನ ಅಂದ್ರೆ ಸಿಂಹ ಇದ್ದಂಗೆ ಅವರು ನಡಕ್ತಾ ನಿಂತ. ಸೈಡಿಗೆ ಕೂತ ಅಷ್ಟೊಳಗೆ ದಿವಾಣರು ಕರೆದು ಊಟದ ವ್ಯವಸ್ಥೆ ಹಾಕಬೇಕು, ಎಲ್ಲ ಮುಗಿದೋಗಿದೆ. ಅಡಿಗೆರು ಪಾಪ ಗುರಿಕೆ ಹೊಡ್ಲಿಕತ್ತಾರ, ನಿಧಿ ಶ್ರಮ ಆಗಿತ್ತು, ಮಲ್ಕೊಂಡಿದ್ರು, ಗುರಿಕೆ ಹೊಡ್ಲಿಕತ್ತಾರ, ಎಬಸು ಅಂತ ಹೇಳಿ ಎಬಿಸಿ ಅವ್ರಂದ್ರು ಎಲ್ಲ ಕಟ್ಟಿಗೆ ಮುಗಿದೋಗಿದೆ, ನಾಳೆ ಮುಂಜಾನೆ ಕಟ್ಟಿಗೆ ತರಿಸ್ಬೇಕು ಅನ್ಕೊಂಡಿದ್ವಿ. ಹೆಂಗ್ ಶ್ರೀನಿವಾಸನ ಮದುವೆ ಒಳಗ ಭಾಂಡ ಮೇಕಂನ ದೃಶ್ಯತೆ, ನನ್ನ ಮದುವೆ ಒಳಗೆ ಬರೀ ಏನದೆ ಸುಳ್ಳೆ ಕಾರಣ ಹೇಳಿ ಕೆಲಸ ತಪ್ಪಿಸ್ಕೊತೀರಿ ಅಂತ ಹೇಳಿ ದೇವ್ರು ಹೆಂಗ್ ಮಾಡಿದ. ಆವಾಗ ಅವ್ರು ವಿಚಾರ ಮಾಡಿದ್ರು, ಈ ಹಳೆ ಕಾಲದ ಮೇಲೆ ಬಾಗಿಲ ಜೊತಾಡ್ತಾ ಇತ್ತಂತ. ಸತ್ಯಧ್ಯಾನ ನೋಡಿದ್ರು ಅದನ್ನ, ಈಗ ನೋಡಿದ್ರು ಮ್ಯಾಲೆ ಬಾಗಿಲ ಜೊತಾಡ್ತ, ಅದನ್ನ ಬಾಗಿಲ ಅವು ಜಂತ್ಲಿ ಅಂತ ಇರ್ತಾವಲ್ಲ, ಪುಸ್ತಕಗಳನ್ನ ಇಡ್ಲಿಕ್ಕೆ ಈಗ ಹೇಗೆ ನಾವು ಕಪಾಟಗಳನ್ನು ಮಾಡಿಸ್ತೀವಲ್ಲ, ಹಂಗೆ ಮೇಲೆ ಆ ಕಡೆ ಈ ಕಡೆಗೆ ಬಟ್ಟೆಗಳನ್ನ ಕಟ್ಟಿ ಅದಕ್ಕೆ ಸಪೋರ್ಟ್ ಆಗಿ ಬಿದಿರಿನ ಕಟ್ಟಿಗೆಗಳನ್ನು ಇಟ್ಟು ಮೇಲ್ ಪುಸ್ತಕ ವಾಲಿ ಪುಸ್ತಕಗಳನ್ನು ಇಟ್ಟು ಅದನ್ನ ಇಡಬೇಕು, ಆಗ ಪದ್ಧತಿ. ಅದಕ್ಕೆ ಬಾಗಿಲೆಗಳು ಹಿಂಗೆ ಇಡ್ತಿದ್ರು, ಅದು ಜೋತಾಡ್ತಾ ಇತ್ತಂತೆ. ಅದು ನೋಡಿ ಅದನ್ನು ಹೊಡಿ ಅಂತ ಹೇಳಿ ಪೂರ್ಣ ಭಾಗ ಹೊಡಿಸಿದ್ರು ಅಂತ. ಅವಾಗ ಸ್ವಾಮಿ ಮನೆ ಹೊಡ್ಲಿಕ್ಕಂತ ಏನಂದ್ರು, ಅವ ಏನು ಅನ್ನೋಂಗಿಲ್ಲ, ಗಾಬರಿ. ಸತ್ಯಧ್ಯಾನ ಏನಂತಾರೋ ಏನ್ ಮಾಡ್ತಾರೋ ಅಂತ ಹೇಳಿ ಆ ಬಾಗಿಲು ಹೊಡಿಸಿ ಅಡಿಗೆ ಮಾಡಿಸಿ, ಅಂಗಡಿಗಳೆಲ್ಲ ಮುಚ್ಚಿದ್ದು, ಇರೋ ಒದ್ದಿ ಮೇಲೆ ನಿಂತಾರೆ, ಬೇರೆಯವ್ರಿಗೆ ಏನು ತಗೋಬೇಕು ಅಂತ ಹೇಳಿ ಹೊಸದೆಲ್ಲ ಅಂಗಡಿ ಮುಚ್ಚಿದ್ದನ್ನು ತೆಗಿಸಿ, ಇದೆಲ್ಲ ಆಗೋದು ಬಹಳ ಕಷ್ಟ. ಈಗಿನ ಕಾಲದಲ್ಲಿ ಸರಳ ಇದೆ, ಈಗಿನ ಕಾಲದಲ್ಲಿ ರೊಕ್ಕ ಇದೆ, ಮಂದಿ ಎಲ್ಲ ಎದ್ದಿರ್ತಾರೆ, ಆಗಿರ್ತದೆ. ಆಗಿನ ಕಾಲದಲ್ಲಿ ರೊಕ್ಕನೂ ಇರ್ತಿದ್ದಿಲ್ಲ, ಕೇವಲ ಸತ್ಯಧ್ಯಾನ ವರ್ಚಸ್ಸು ತಪಸ್ಸು, ಇಷ್ಟು ಮೇಲೆಲ್ಲ ಕೆಲಸ ನೀವು ಎಲ್ಲ ಸೀರೆ ಗೋತ್ರಗಳನ್ನ ತರಿಸಿ ಅವರಿಗೆ ಕೊಡಿಸಿ ಅವರಿಗೆಲ್ಲ ಉಣಿಸಿ ಮನಸ್ಸಿ. ಮಹಾನುಭಾವರು ಇವೆಲ್ಲ ಚರಿತ್ರೆಗಳನ್ನು ಕೇಳಿದ ಮಾತ್ರಕ್ಕೆ ನಮ್ಗೆ ಅನ್ನ ಸಿಗ್ತದೆ, ನಾವು ಸಮೃದ್ಧರಾಗ್ತದೆ. ನಮ್ಮ ಗುರುಗಳು ಹೇಳ್ತಿದ್ರು, ಆಯ್ತು ಅವ್ರು ಮಾಡ್ಯಾರ, ಆ ಮಾಡಿದ್ದನ್ನೇ ಕೇಳಬೇಕು, ಅದನ್ನು ಆದರ್ಶವಾಗಿ ಇಟ್ಕೋಬೇಕು. ಯಾವ ಸಮಯಕ್ಕೆ ಯಾವ ಅತಿಥಿಗಳು ಎಂಥ ಪರಿಸ್ಥಿತಿ ನಾವು ಅಲ್ಲಿ ಬಂದರೂ ಇಲ್ಲಂತ ಈ ಮನೆಗೆ ಹೋಗೋದು ವಿರಳಾಗಿದೆ,
ಮನೆಯಲ್ಲಿ ಹೋದಾಗೂ ಬಹಳ ಹೊತ್ತು ಇರುವುದೂ ಇರಲಾಗಿದೆ, ಬೆಳಗಂದ್ರೆ ಇರುವುದಿಲ್ಲ, ಅಣ್ಣ ತಮ್ಮಂದಿರು ಇರುವುದಿಲ್ಲ, ಅಪ್ಪ ಅಮ್ಮನೇ ಜೊತೆಗೆ ಇರುವುದು. ಹಾಗಾಗಿ ಏನೇನೋ ಅನಾಚಾರ ವಿಚಾರಗಳು ಅವು ಇವು ಎಲ್ಲ ಸಮಸ್ಯೆಗಳು ಆಗ್ತಾ ಹೋಗ್ತವೆ. ಆದರೆ ಆ ಆದರ್ಶಗಳನ್ನ, ವಿದ್ಯಾದಾನ, ಅನ್ನದಾನಗಳನ್ನು ಮಾಡ್ತಾ ಇದ್ರೆ ಮುಂದಿನ ಕುಟುಂಬಗಳಲ್ಲಿ ಯಾವ ಸಮಸ್ಯೆಗಳಿದ್ದಂತೆ ನಾವು ದೇವರು ರಕ್ಷಣೆ ಮಾಡ್ತಾ ಅನ್ನಲಿಕ್ಕೆ ಇವೆಲ್ಲ ಜ್ವಲಂತ ದೃಷ್ಟಾಂತಗಳು ಅಂತ ನಮ್ಮ ಆಚಾರ್ಯ ಹೇಳ್ತೀವಿ. ಒಂದು ಕಡೆಗೆ ಚಾತುರ್ಮಾಸ್ಯ ಅಂತಂದ ಮೇಲೆ ಮಹಾಸಮಾರಾಧನೆ. ಆ ಸಮಯಕ್ಕೆ ಒಬ್ಬ ಹೆಣ್ಮಗಳು ಪಾಪ ಬಾಗಲಕೋಟೆಗೆ ಅಂತ ಇರ್ಬೇಕು, ಸಾಮಾನ್ಯ ನನಗೆ ನೆನಪಿಲ್ಲ, ಬಾಗಲಕೋಟೆ ಚಾತುರ್ಮಾಸ್ಯ ಇರಬೇಕು. ಆ ಸಮಯದಲ್ಲಿ ಒಬ್ಬ ಹೆಣ್ಮಗಳು ತಾನು ಊಟಕ್ಕಂತ ರೇಷ್ಮೆ ಸೀರೆ ತಗೊಂಡು ಬಂದಿದ್ದಾಳೆ. ಪಾಪ ಬರ್ಬೇಕಾದ್ರೆ ಸಾದಾ ಸೀರೆ ಮೇಲೆ ಬಂದಿದ್ದಾಳೆ, ಊಟಕ್ಕಂತ ರೇಷ್ಮೆ ಸೀರೆ. ಆ ಇಟ್ಟು ಬರೋದ್ರೊಳಗೆ ಆ ರೇಷ್ಮೆ ಸೀರೆ ಯಾರೋ ಹಾರಿಸ್ಬೇಕು, ಕಳತನ ಆಗಿದೆ. ಜೋರಾಗಿ ಅಳ್ತಾ ಕೂತಿದ್ದಾಳೆ ಅಂತ ಭಾಳ ಒಂದು 4 ಮಂದಿ ರಮಿಸ್ಲಿಕ್ಕೆ ಬಂದ್ರು, ಏನು ಕೇಳಲಿಲ್ಲ. ಕೊನೆ ಸತ್ತ ಜನರು ಪೂಜೆ ಮುಗಿಸ್ಕೊಂಡು ಪ್ರಸಾದ ಅಂದ್ರೆ ಊಟ ಮಾಡಿ ಈ ಕಡೆ ಬಂದು ಆಮೇಲೆ ಬ್ರಾಹ್ಮಣರ ಹತ್ರ ಹೋಗಿ ಬಡಿಸ್ಲಿಕ್ಕೆ ಹೋಗುವ ಸಮಯ ಅಳೋದು ಹೆಣ್ಮಕ್ಳು ಅಳೋದು ಕೇಳ್ತಾ ಇದ್ವಿ. ಈ ಪಾಪ ಯಾಕೆ ಕಳ್ತಾ ಇದ್ದಾರೆ, ಏನು ಕೇಳ್ಕೊಬಾರ್ದು, ಇಲ್ಲಿ ಸೀರೆ ಕಳೆದಿದೆ. ಆಯ್ತು, ಅಳುದೇನದ ಅದರೊಳಗೆ, ಆಯ್ತು ಮತ್ತೊಂದು ನೋಡೋಣ. ಇಲ್ರಿ, ನಮ್ಮ ಅತ್ತಿ ಕೊಟ್ಟು ಕಳ್ಸಳ, ಅತ್ತಿ ಸೀರೆ. ಹಾಗಾಗಿ ಬೇರೆ ಸೀರೆ ಯಾವ್ದಾದ್ರು ಕಳೆದ್ರೆ ಚಿಂತಿರ್ತಿಲ್ಲ. ನಮ್ಮ ಅತ್ತಿ ಆಗಿನ ಕಾಲದಲ್ಲಿ ಹಾಗೆ ಹಳೇಂದ್ರೆಲ್ಲ ಅತ್ತಿ ಮನೆಗೆ ಹೋಗಿ ಬರ್ತೀನಿ ಅಂತ, ಮಾವ ಇಲ್ಲೇ ಇಲ್ಲ, ಅತ್ತಿನ ಮನೆಗೆ ಹೋಗಿ ಬರುವುದೇ. ಅತ್ತಿ ಮಹಾಪ್ರಬಲರು ಇರ್ತಿದ್ರು ಅವಾಗಿನ ಕಾಲದಲ್ಲೆಲ್ಲ. ಹಾಗಾಗಿ ಅತ್ತಿ ಸೀರೆ ಕಳೆದು ಅಂದ್ರೆ ನಮ್ಮ ಮನೆಯೊಳಗೆ ಕರ್ಕೊಳ್ಳೋದಿಲ್ಲ. ಹಾಗಾಗಿ ಆ ಸೀರೆ ಸಿಗ್ರೇನೆ ಮುಂದೆ ಅಳಗಾಡೋದಿಲ್ಲ ಅಂದ್ರೆ ಇಲ್ಲ ಅಂತ ಪಾಪ. ಅದು ಇಣಕಲ್ ಸೀರೆ, ಭಾರಿ ಕ್ವಾಲಿಟಿ ಸೀರೆ ಇರ್ತಿತ್ತು. ಅಂದಾಗ ಸತ್ಯಧ್ಯಾನ ಅಂದ್ರು, ಆಯ್ತು ಅಂತ ಹೇಳಿ ಅವನವರು ಸತ್ಯಧ್ಯಾನ ಮನೆಯವರನ್ನು ಇರ್ತಿದ್ರು, ಅವರಿಗೆ ಆ ಸೀರೆ ಅಂತದ್ದೇ ಸೀರೆ, ಅದೇ ಕ್ವಾಲಿಟಿ, ಈಗ ಬೇಕು ಏನು ಮಾಡ್ತೀವಿ ಮಾಡಿ ಅಂತ ಹೇಳಿ ಕಳಿಸಿದಂತೆ ಜೋಡ್ ಸೀರೆ ತರಿಸಿದಂತೆ. ಕಳ್ಕೊಂಡಿದ್ದು ಒಂದು ಸೀರೆ ಜೋಡ್ ಸೀರೆ ತರಿಸಿ ಊಟಕ್ಕೆ, ಆಯ್ತು ನೀವು ಊಟ ಮಾಡೋದ್ರೊಳಗೆ ಸೀರೆ ನಿನ್ ಕೈಗೆ ಬರ್ತದೆ, ಊಟಕ್ಕೆ ಹೋಗು ಅಂತ ಕಳಿಸಿದಂತೆ. ಪಾಪ ಹೆಣ್ಮಕ್ಳು ಊಟಕ್ಕೆ ಕೂತಿದ್ರು, ಅವ್ರ ಲೈನ್ದಲ್ಲಿ ಸಾಯಿ ಕೂತಿದ್ರು. ಸತ್ಯಧ್ಯಾನರು ಎಲ್ಲ ದಕ್ಷಿಣಿ ಕೊಡ್ಕೊಂಡು ಬಂದ್ರೆ ಕೊಡ್ತಾ ಬಂದಾಗ ಹೆಣ್ಮಕ್ಳ ಕಡೆ ಅದೇ ಹೆಣ್ಮಗಳು ಕೂತಿದ್ದಾಳೆ. ಏನ್ ನೋಡ್ರಿ ಹೆಂಗ್ ವರ್ಕ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ದಕ್ಷಿಣಿ ಸಮೇತ ಸೀರೆಯನ್ನು ಜೋಳಿಗೆ ಒಳಗೆ ಹಾಕಿ ಆ ಹೆಣ್ಮಗಳು ತಿರುಗಿ ನೋಡಿದ್ರು ಸತ್ಯಧ್ಯಾನ ಹೋಗ್ಬಿಟ್ಟು ಖುಷಿ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ. ನಗ್ತಾ ಭಾರಿ ಜಿಕ್ಕೋತ್ ಮನೆಗೆ ಬಂದದ್ದು, ನೀ ಹಳೆ ಸೀರೆಗೆ ಹೋಗಿದ್ದ ಹೊಸ ಸೀರೆ ಇರಬೇಕು ಅಂತ ಅತ್ತಿಗೆ ಹೇಳಿದ್. ಏನಾಯ್ತು ನಿಂಗೆಲ್ಲ ಆಯ್ತು, ಹಂಗಂದ್ರೆ ಮತ್ತೊಮ್ಮೆ ನೀನು ಹೋಗ್ಬಾ, ಇನ್ನೊಂದೆರಡು ಸೀರೆ ಬರ್ತಾವಂತ, ಇನ್ನೊಂದು ನೀ ಕಳ್ಕೊಂಡಾಗ ನಾಟಕ ಮಾಡು, ಇನ್ನೊಂದೆರಡು ಸೀರೆ ಬರ್ತಾವಂತ. ಅಂದ್ರೆ ಹೇಳೋ ತಾತ್ಪರ್ಯ, ಸತ್ಯಧ್ಯಾನರು ಯಾರಿಗೂ ನಮ್ಮಲ್ಲಿ ಬಂದವರಿಗೆ ಅಸಮಾನ ಆಗ್ತಾರೆ. ಏನ್ರಿ ಒಂದು ಸೀರೆ ಅದೇನು ಕೊಡೋದು ಅಂದ್ರೆ ಯಾಕೆ ಕೊಡಬೇಕು, ಬೈಸ್ಕೊ ಹೋಗು ಅನ್ಸ್ಕೊ ಹೋಗು, ಮಠದಲ್ಲಿ ಬಂದಿದ್ದಾರೆ ಸೀರೆ ಕಳೆದು ಹೋಯ್ತು, ಅದಕ್ಕೆ ಅವರಲ್ಲಿ ವೈಮನಸ್ಸು ಬಂತು, ಇವೆಲ್ಲ ಅನಿಸ್ಕೊಳ್ಳೋದಿಲ್ಲ. ಸೀತಾದೇವಿ ರಾಮದೇವಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ದು ನಾವು ಕೇಳ್ತೇವೆ. ನಮ್ಮಲ್ಲಿ VS ಆಚಾರ್ ಅಂತ ಹೇಳಿ ಕರ್ನಾಟಕ ಮಿನಿಸ್ಟರ್ ಅದು, ಹಿಂದಕ್ಕೆ ನಾವು ನೋಡಿಲ್ಲ, ಕೇಳಿದ್ದಷ್ಟೇ. VS ಆಚಾರ್ ಅಂತ ಹೇಳಿ ಅವ್ರ ತಂದೆ ಸೀತಾರಾಮಾಚಾರ್ ಅಂತ ಹೇಳಿ, ಅವರು ಸತ್ಯಧ್ಯಾನ ಶಿಷ್ಯರು. ಅವ್ರಿಗೆ ಪಾಪ ಬಹಳ ದಾರಿದ್ರೆ ಅವ್ನು ಮದುವೆ ಮಾಡ್ಕೋಬೇಕಾಗಿದೆ ಪಾಪ ಆ ವ್ಯಕ್ತಿ. ಇದೊಂದು ಕತೆ ಹೇಳಿ ಮುಗಿಸ್ತೇನೆ, ಮತ್ತೆ ನಾಳೆ ಹೇಳಿ ಸಾಧ್ಯ. ನಾಳೆ ಸ್ವಲ್ಪ 6ಕ್ಕೆ ಪ್ರಾರಂಭ ಮಾಡೋಣ. 6ಕ್ಕೆ ಪ್ರಾರಂಭ ಮಾಡಿದ್ರೆ 6:45 ತನ ಪ್ರವಚನ ಅಥವಾ ಮಹಿಮೆ ಹೇಳಿ ಅನಂತರದಲ್ಲಿ ಶಿಷ್ಯರಿಂದ ಅನುವಾದ, ಆಮೇಲೆ ಅಲ್ಪೋಪಹಾರ. ಅವ್ರ ಪಾಪ ಬಹಳ ಬಡತನ, ಮದುವೆ ಮಾಡ್ಕೋಬೇಕು, ಮದುವೆ ಫಿಕ್ಸ್ ಆಗಿದೆ, ಆದರೆ ಖರ್ಚು ಮಾಡ್ಲಿಕ್ಕೆ ರೊಕ್ಕಿಲ್ಲ. ಏನು ಮಾಡ್ಬೇಕು ಸ್ವಾಮಿ ಅಂತ. ಈಗಿನ ಕಾಲದಲ್ಲಿ ಎಲ್ಲ ಹತ್ರ ರೊಕ್ಕಿದೆ, ಆವಾಗಿನ ಕಾಲದಲ್ಲಿ ಎಲ್ಲನೂ ಮಠವೇ ಕೊಡ್ತಾ ಇತ್ತು ಎಲ್ಲರಿಗೂ, ಅವ್ರ ಶಿಷ್ಯರಿಗೆ ಎಲ್ಲವೂ. ಈಗ ತಮ್ಮದೇ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಮಠಕ್ಕೂ ವ್ಯವಸ್ಥೆ ಮಾಡೋಂಗೆ ಆಗಿಬಿಟ್ಟಿದ್ದಾರೆ. ನಡಿ ಅಂತ ಹೇಳಿ ಸುಮ್ಮನೆ ಪಾಪ ಅವ್ರು ಬಂದು ಕೇಳಿದಾರೆ, ಆಗ್ಲಿಪ್ಪ ನಾನು ಕೊಡ್ತೇನೆ ನಡಿ ಅಂತ ಮಾಡೋಣ, ಮದುವೆ ಮಾಡೋಣ, ಕಾಜಿ ಮಾಡೋಣ. ಇವ್ರು ಹೀಗೆ ಹೋಗಿದ್ದಾರೆ. ಅಷ್ಟರೊಳಗೆ ಒಬ್ಬಾಕಿ ವಿಧವಾ ಸ್ತ್ರೀ ಬಂದಿದ್ದಾಳೆ. ಪಾಪ ನನ್ನ ಮಕ್ಳು ಯಾರಿದ್ರಿ, ಇದ್ದ ಯಜಮಾನಿದ್ದ, ಅವನು ತೀರು ಹೋಗ್ಬಿಟ್ಟ, ಹಾಗಾಗಿ ನನ್ನ ಹತ್ರ ಬಳ್ಳಿ ಬಂಗಾರ ಎಲ್ಲ ಭಾಳ ಬೇಕಾಗ್ತದೆ. ಹಾಗಾಗಿ ರಾಮದೇವಿ ಸಮರ್ಪಣೆ ಮಾಡಿದ್ರೆ ಯೋಗ್ಯ ರೀತಿಯಲ್ಲಿ ಅದು ಒಳ್ಳೇದಾಗ್ತದೆ. ಸುಮ್ಮನೆ ಇಲ್ಲಂದ್ರೆ ಏನೇನೋ ಆಗಿ ಅನಾಥಾಂಶ ಹೋಗ್ತದೆ, ಏನಾಗ್ತದೆ ಬೇಡ, ಸರಿ ಆಗಲಿ ಅಂತ ಹೇಳಿ
ಸತ್ಯಧ್ಯಾನರ ಹತ್ರ ಹೇಳಿಲ್ಲ, ಶಿಷ್ಯರ ಹತ್ರ ಹೇಳಿದ್ರು, ಹಿಂಗೆ ಬಂದಾಳು ಹೀಗೆಲ್ಲ ಹೇಳಿದ್ದಾಳೆ. ಸರಿ ಆಗಲಿ, ರಾಮದೇವ ಸಮರ್ಪಣೆ ಮಾಡಲಿ, ಒಳ್ಳೇದಾಗಲಿ ಅಂತ ಹೇಳಿ ಅವರಿಗೇನು ಆಶೀರ್ವಾದ ಮಾಡ್ಬೇಕಾಗಿ ಸತ್ಯಧ್ಯಾನ ಆಶೀರ್ವಾದ ಮಾಡಿ ಅವ್ರು ಹೋಗಿದ್ದಾಳೆ. ಆಕಿ ಆ ಹೋಗಿದ್ರೊಳಗೆ ವಿ.ಎಸ್.ಆಚಾರ್ಯ ಹೋಗಿದ್ರು ಪಾಪ. ಅವರು ತಂದೆ ಸೀತಾರಾಮಾಚಾರ್ಯ ಮದುವೆ ಮಾಡ್ಕೋಬೇಕಂತ ಹೋಗಿದ್ರಲ್ಲ, ಅವ್ರನ್ನ ಕರೆಸಿದ್ರು ಬಾಯಿಗೆ. ನಮಗೇನು ಅನಿಸ್ತದೆ, ಹೋಗಿದ್ದಾರೆ, ಬಂದಾಳ, ಬಂಗಾರ ಸಿಕ್ಕಿದ್ರೆ ಒಂದು 40 ತೊಲಿ ಬಂಗಾರ ಕೊಟ್ಟಿದ್ದಾಳೆ. 40 ತೊಲಿ ಬಂಗಾರ ಆಗಿನ ಕಾಲದ, 12 ತೊಲಿ 12 ಗ್ರಾಮ್ ಕೊಟ್ಟು ಮದುವೆ ಮಾಡ್ಕೊಂತ ಆಗಿನ ಕಾಲದಾಗ ಸಾಕ ಬೇಕಾದಷ್ಟು. 40 ತೊಲಿ ಬಂಗಾರವನ್ನ ಪಂಜದಲ್ಲಿ ಕೊಟ್ಟು ಅವರಿಗೆ ಮಂತ್ರಾಕ್ಷಿ ಸಮೇತ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗೋದು ಕಳಿಸ್ತಾರೆ. ಆ ವ್ಯಕ್ತಿ ಪಾಪ ಅವರು ನಮ್ಮ ಆಚಾರ್ಯ ಹೇಳ್ತಿದ್ರು, ಸತ್ಯಧ್ಯಾನರು ನಮ್ಮ ಅಪ್ಪನ ಮದುವೆ ಮಾಡಿದ್ದಕ್ಕೆ ನಾವು ಹುಟ್ಟಿದೆ ಅಂತ ಮಿನಿಸ್ಟರ್ ಹೇಳ್ತಿದ್ರು. ನಾವು ಇಷ್ಟೆಲ್ಲ ದಾನ ಮಾಡಿ ನಮ್ಮ ಅಂತನಕ್ಕೆ ಏನ್ ಸಂಬಂಧದ್ರಿ, ಏನದ ಈಗಿನ ಅಪ್ಪನ ಆಸ್ತಿ ಮಗನಿಗೆ ಸಿಗೋದು ಬಹಳ ಕಷ್ಟ ಅದ. ಆ ಗುಂಡಿಗೆ ಆ ಧೈರ್ಯ, ಆ ದೇವರ ಮೇಲೆ ವಿಶ್ವಾಸ, ನಂಬಿಕೆ. ಒಂದು ದಿವಸ ರಾಮದೇವ್ರ ಮೇಲೆ ನಮ್ಮ ಗುರುಗಳು ಹೇಳ್ತಿದ್ರು, ಎಲ್ಲ ಹೇಳಿದ್ದವರೇ ನೆನಪಿದ್ದು ಹೇಳ್ತಿದ್ರು. ಒಂದು ದಿವಸ ರಾಮದೇವ್ರ ಮೇಲೆ ಒಂದು ಆಭರಣ ಮಾಡಿ, ಇವತ್ತು ಬೆಳ್ಳಿ ಬಂಗಾರದ್ದು ಒಂದೇನೋ ದೇವಿ ಸಮರ್ಪಣೆ ಅಂತ ಇದು ಮಾಡಿದ್ರು. ಈ ವಿ.ಎಸ್.ಆಚಾರ್ಯ ತಂದೆಗೆ, ಸೀತಾರಾಮಾಚಾರ್ಯಗೆ ಅವತ್ತು 40 ತೊಲಿ ಬಂಗಾರ ಕೊಟ್ಟರಲ್ಲ, ಅವ ಎಷ್ಟು ಸಂತೋಷ ಪಡ್ತಾನಲ್ಲ ಅದಕ್ಕಿಂತ 100 ಕೊಟ್ಟು ಅವ ಹಾಕೊಂಡಿದ್ದು ಮದುವೆ ಮಾಡ್ಕೊಂಡಿದ್ದು ನಮ್ದು ರಾಮದೇವ್ ಸಂತೋಷ ಪಡ್ತಾರ ಅಂತೇಳಿ ಅವತ್ತು ದಾನ ಮಾಡಿ ಕೊಟ್ಟ. ಬಹಳ ವೈಭವದಿಂದ ಮದುವೆ ಮಾಡ್ಕೊಂಡ. ಗುರು ದಂಪತಿಗಳು ಬಂದು ಸ್ವಾಮಿಗಳ ಕಡೆ ಆಶೀರ್ವಾದ ತಗೊಂಡು ಅಂತ ಹೇಳಿದ್ರು ಅಂತ ಕಥೆ ಹೇಳ್ತಾರೆ. ಅಂದ್ರೆ ಇಷ್ಟು ದಾನದ ವೈಭವ, ಇಷ್ಟು ಪಾಂಡಿತ್ಯದ ವೈಭವ, ಇಷ್ಟು ಅನ್ನದಾನದ ವೈಭವ, ಯಾವುದೋ ಒಳಗೆ ಕಮ್ಮಿ ಇದ್ದಿದ್ದಿಲ್ಲ. ಯಾವುದು ಮಾಡಿದೆ ಕೊಟ್ಬಿಡ್ತಾರೆ, ಕೊಟ್ಟ ಮೇಲೆ ಯಾಕೆ ಕೊಟ್ಟೆ ಅಂತ ಮರುಗುವ ಪ್ರಸಂಗ ಬರ್ತದೆ. ಯಾವುದು ಇದ್ದಿದ್ದಿಲ್ಲ. ಅಂತ ಮಹಾನ್ ಭಾವ ಸತ್ಯಧ್ಯಾನ ಅವರ ಋಣ ಎಲ್ಲರ ಮೇಲೂ ಯಾವುದಾವುದೋ ರೀತಿಯಿಂದ ಬಂದು ಹರಡಿದ್ರೆ ನಮಗೆ ಗೊತ್ತಿಲ್ಲ. ಈ ನಮ್ಮ ಗುರುಗಳು, ನಮ್ಮ ಆಚಾರ್ಯ ಅವರುಗಳು, ಅವರು ಸತ್ಯಪ್ರಮೋದರು, ಅವ್ರ ಗುರುಗಳು ಸತ್ಯಜ್ಞಾನರು, ಸತ್ಯಧ್ಯಾನರು, ಈಗ ಅವ್ರ ಸತ್ಯಧ್ಯಾನದಿಂದ ಅವ್ರಿಂದ ಬಂದಿದೆ. ಉಡುಪಿ ಮಠಗಳಲ್ಲಿಯೂ ಕೂಡ ಶಿರೂರು ಮಠ, ಭಂಡಾರಕೇರಿ ಮಠ, ಹೀಗೆ ಅನೇಕ ಮಠಗಳು. ಮತ್ತೇನಪ್ಪ ಅಂದರೆ ಇದು ಸುಬ್ರಹ್ಮಣ್ಯ ಮಠ, ಆ ಎಲ್ಲ ಮಠದ ಸ್ವಾಮಿಗಳಿಗೆ ಸತ್ಯಧ್ಯಾನರ ಪಾಠ ಹೇಳ್ತಾರೆ. ನಾವು ಪಂಢರಪುರಕ್ಕೆ ಸತ್ಯಧ್ಯಾನರ ಆರಾಧನೆ ಮಾಡಿ ನಮ್ಮ ಆಚಾರ್ಯ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಚಾತುರ್ಮಾಸ್ಯ ಮಠ ಅಂತ ಇದೆ, ಅಲ್ಲೇ ಪಂಢರಪುರದಲ್ಲಿ ಸ್ಮಾರಕ. ಅವರು ಹೆಸರಿತ್ತು. ಅಲ್ಲಿ ವಿಚಿತ್ರ ಏನಂದ್ರೆ, ಈಶಾನ್ಯರು, ಈಶಪ್ರಿಯರು, ಹಿಂಗೇನೋ ಅವ್ರ ಹೆಸರಿತ್ತು, ಗೊತ್ತಿಲ್ಲ. ಅವರು ಚಾತುರ್ಮಾಸ್ಯ ಮಠ ಅಂತ ಅವ್ರ ಹೆಸರು, ಮಠದ ಹೆಸರು. ಅವರು ಅಲ್ಲಿ ಮಠ ಊಟ ಗೀಟ ಎಲ್ಲ ಆದಮೇಲೆ ಮಠ ಸ್ವಲ್ಪ ಸಣ್ಣದಿತ್ತು. ನಾವೆಲ್ಲ ಭಯಂಕರ ಜನ ಹೋಗಿದ್ವಿ. ಆದಮೇಲೆ ನಾವೆಲ್ಲ ಆಗಿ ಇದ್ರೊಳಗೆ ಸ್ವಲ್ಪ ಅಲ್ಲಿ ವಿಶ್ರಾಂತಿ ತಗೋಣ ಅಂತ ಅಲ್ಲಿ ಮಠಕ್ಕೆ ಹೋಗಿದ್ವಿ. ಹೋದಾಗ ಅವರೆಲ್ಲ ಕಥೆ ಹೇಳಿದ್ರು. ನಮ್ಮ ತಂದೆ, ಅವ್ರ ತಂದೆ ಸತ್ಯಧ್ಯಾನ ಶಿಷ್ಯರು, ಸತ್ಯಧ್ಯಾನರು ನಮಗೆಲ್ಲ ದಾನ ಕೊಡ್ತಿದ್ರು. ಭಾರಿ ಬೆಳ್ಳಿ ಬಂಗಾರ ದಾನ ಕೊಡ್ತಿದ್ರು. ಅವರು ಕೊಟ್ಟ ಬೆಳ್ಳಿ ಒಂದು ತಮ್ಮಿನ ನಾವು ಇಟ್ಕೊಂಡಿದ್ದೀವಿ ಅಂತ ಬೆಳ್ಳಿ ತಮ್ಮಿ ತೋರಿಸಿದ್ರು. ಆ ಬೆಳ್ಳಿ ತಮ್ಮಿ ಇಷ್ಟಿತ್ತು, ಎತ್ತಲಿಕ್ಕೆ ನಮ್ಗೆ 2 ದಿನ ಸಾಕ್ತದೆ, ಅಷ್ಟು ವಜ್ಜಿತ್ತು, ಹೆಸರು ಬರೋದಿತ್ತಂತ. ಅಂದ್ರೆ ಯಾರ್ಯಾರಿಗೆ ಏನ್ ಗೊತ್ತಿದ್ದ ಶಿಷ್ಯರಿಗೆ ಮಾಡಿದವರಿಗೆ ಸ್ವಲ್ಪ ಪಾಂಡಿತ್ಯ, ಸ್ವಲ್ಪ ದೀಕ್ಷೆ, ಸ್ವಲ್ಪ ದೇವರ ಮೇಲೆ ಭಕ್ತಿ ಕಾಣ್ತು ಅಂತಂದ್ರೆ ಅವನಿಗೆ ರೊಕ್ಕದಿಂದ ತೊಂದರೆಯಾಗಿ ಬೇರೆ ಹಾದಿಗೆ ಹೋಗಬಾರದು ಅಂತ ಹೇಳಿ ಅವರ ಹತ್ರ ಏನಿತ್ತು ಆ ದಾನ ಧನಗಳನ್ನು ಮಾಡಿ ಸರಿಯಾದ ಮಾರ್ಗ. ಅವ್ರದೇ ಮಠ ಆಗಿಲ್ಲ, ಬೇರೆ ಮಠನೇ ಆಗಲಿ, ಆ ಮಠ ನಡೀಲಿ ಮುಂದೆ. ಮತ್ತೆ ನಾಳೆ ಬಂಗಾರದ ಮಂಟಪ ತಾವು ಶಿರೂರು ಮಠ ಸ್ವಾಮಿಗಳಿಗೆ ಕೊಟ್ಟು ತಾವು ಸಾಲ ತೀರಿಸಿದ್ರು. ಆ ಕಥೆಯನ್ನು ನಾವು ಕೇಳೋಣ ನಾಳೆ. ಹೀಗೆ ಅನೇಕ ದಾನಗಳನ್ನು, ಬೆಳಗಾವಿ ಬೆಳ್ಳಿ ಬಹಳ ಉತ್ತಮ ಅಂತ ನಾವು ಹೇಳ್ತೀವಿ. ಈಗೆಲ್ಲ ಏನೇನೋ ಸ್ವಲ್ಪ ಇದಾಗಿದೆ. ಬೆಳ್ಳಿ ಎಲ್ಲಿ ತಗೋಬೇಕಂದ್ರೆ ಬೆಳಗಾವಿದಾಗ ಮಾಡಬೇಕು. ಬೆಳಗಾವಿ ಮಹಾಸಾಮ್ರಾಜ್ಞಿ ಆಗಿತ್ತು, ಅಲ್ಲಿ ಬೆಳ್ಳಿಗಳನ್ನು ದಾನ ಮಾಡಿದ್ರು. ಕೋಲಿ ಇಂಥ ಕೋಲಿ ಅಂದ್ರೆ ಸಣ್ಣ ಸಣ್ಣ ಕೋಲಿ ಇಲ್ಲಲ್ಲಿ, ಇಂಥ ದೊಡ್ಡ ಹಾಳುಗಳೇ, ದೊಡ್ಡ ಕೋಲಿಗಳು. ಆ ಕೋಲಿ ತುಂಬಿ ಬೆಳ್ಳಿಗಳನ್ನ ಆರ್ಡರ್ ಕೊಟ್ಟು ಸಂಗ್ರಹ ಮಾಡಿಸಿ ಅಲ್ಲಿ ಬೆಳ್ಳಿಗಳನ್ನು ದಾನ ಮಾಡಿದ್ರು ಪಂಡಿತರಿಗೆ, ವಿದ್ವಾಂಸರಿಗೆ ಅಂತ ನಾವು ಕಥೆಗಳನ್ನು ಕೇಳ್ತೇವೆ. ಹಾಗಾಗಿ ದಾನದ ಮಹಿಮ, ಶಿಷ್ಯರ ಮೇಲೆ ವಾತ್ಸಲ್ಯ,
ತಾವು ಪಂಡಿತರ ಮೇಲೆ ಮಾಡುವ, ಸಾಮಾನ್ಯ ಮಂದಿ ಮೇಲೆ ಮಾಡುವ ಅನುಗ್ರಹ ಸತ್ಯಧ್ಯಾನರು ಭಾರಿ ವೈಭವದಿಂದ ನಮ್ಮ ಜೀವನ ಸಾಗಿಸಿದ್ದಾರೆ. ಅವರ ಚರಿತ್ರೆಯನ್ನು ಮತ್ತೆ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ